116 ಕಿಲೋಮೀಟರ್ ಇದೆ ಅಂತ ಹೆವಿ ಖತರ್ನಾಕ ಕಲ್ಲುಗಳು ಬಿದ್ದಿದೆ ನೋಡಿ ಇಲ್ಲಿ. ಅದರಲ್ಲಿ ಒಂದು ಕಲ್ಲು ಬಿದ್ದರೂ ಮುಗಿದ ಕತೆ ನಮ್ಮದು ತಲೆ ಮೇಲೆ. ಭಯಬೇಕೆ ಏನಾಗಬಹುದು, ಸಾವಿಗಿಂತ ಮಿಗಿಲಾಗಿ ಇನ್ನೇನಾಗಬಹುದು. ಈ ರೋಡಲ್ಲಿ ನೋಡಿ ಯಾರೂ ಇಲ್ಲ. ಹೋಗ್ಲಿ, ರೋಡ್ ಆದರೂ ಯಾವುದು ಅಂತ ಹೆಂಗೆ ಕಂಡುಹಿಡಿಯೋದು? ನಾನು ಬಿದ್ದುಬಿಡ್ತೀನಿ ಅಂತ ಭಯ ನನಗೆ. ಈಗಲೇ ಒಂದು ಸಲ ಹೊಡೆದು ಬಿಡ್ತೀನಿ. सभी रेडी हो गया, ठीक है, धन्यवाद, मिलेंगे, थैंक यू सो मच. अच्छा खासा खाना है, अच्छा हॉट वाटर है, अच्छा वाईफाई है, सभी है. ಓಕೆ, ಟೈಮ್ ಎಕ್ಸಾಕ್ಟಾಗಿ ಇವಾಗ 9 ಗಂಟೆ 20 ನಿಮಿಷ ಆಗಿದೆ. ಪ್ಯಾಂಗಾಂಗ್ ಲೇಕ್ಗೆ ಟೋಟಲು 229 ಕಿಲೋಮೀಟ್ರ್ ಇದೆ. 2:45 ಹೋಗಿ ಸೇರ್ತೀನಿ ಅಂತ ಹೇಳ್ತಿದ್ದೆ. ಬಾಯ್ ಅಮ್ಮ. ಹಾಂ, ಟೈಮ್ ಎಕ್ಸಾಕ್ಟಾಗಿ ಇವಾಗ 9 ಗಂಟೆ 23 ನಿಮಿಷ ಆಗಿದೆ. ಪ್ಯಾಂಗಾಂಗ್ ಲೇಕ್ಗೆ 228 ಕಿಲೋಮೀಟ್ರ್ ಇದೆ. 5 ಗಂಟೆ 24 ನಿಮಿಷ ತೋರಿಸ್ತಾ ಇದೆ. ಓಕೆನಾ? ಸೊ ಈಗ ನಮ್ಮ ಜರ್ನಿ ಶುರು ಮಾಡೋಣ. ನೋಡೋಣ ಪ್ಯಾಂಗಾಂಗ್ ಲೇಕ್ಗೆ ಇವತ್ತು ಹೋಗಿ ಉಳ್ಕೊಳ್ಳೋಣ. ಬೆಳಗ್ಗೆ ಎದ್ದು ಎಲ್ಲ ಪ್ಯಾಂಗಾಂಗ್ ಲೇಕೆಲ್ಲ ಸುತ್ಕೊಂಡು ಅದಾದಮೇಲೆ ಆನ್ಲೆಗೆ ಹೋಗ್ತೀವಿ, ಆಯಿತಾ? ಸೊ ಇದಿಷ್ಟು ನಮ್ಮ ಜರ್ನಿಯ ಡೀಟೇಲ್ಸ್ ಆಗಿರುತ್ತೆ ಇವತ್ತು. ಇಲ್ಲಿ ಲೆಫ್ಟ್ ತೊಗೊಂಡ್ರೆ ಸೀದಾ ಪ್ಯಾಂಗಾಂಗ್ ಲೇಕು. ನಾನು ಆ್ಯಕ್ಚುಲಿ ತುರ್ತುಕಿಂದ ಬಂದಿದ್ದು ಇದೇ ರೂಟು. ಸೊ ನೆನ್ನೆ ಮಾನಶ್ರೀ ನೋಡಿದ್ರಲ್ಲ ವೀಡಿಯೋ, ಅದು ಇಲ್ಲಿಗೆ. ಸೊ ಇವತ್ತೇನಿಲ್ಲ, ಶಿಸ್ತಾಗಿ ಒಬ್ಬನೇ ಇರ್ತೀನಲ್ಲ. ಈಗ ಸುಮನ್ನು ನವೀನ್ ಸರೆಲ್ಲ ಇದ್ದಿದ್ರೆ ಇಂಟರ್ಕಮಲ್ಲಿ ಮಾತಾಡ್ಕೊಂಡು ಹೋಗ್ಬೋದಿತ್ತು. ಬಟ್ ಈಗ ಯಾರೂ ಇಲ್ಲಲ್ಲ, ಒಬ್ಬನೇ ಇರ್ತೀನಲ್ಲ. ನೆಮ್ಮದಿಯಾಗಿ ಏನು ಮಾಡ್ತೀನಿ ಅಂತಂದರೆ ಹಾಡುಗಳು ಹಾಕೊಂಡ್ಬಿಡ್ತೀನಿ, ಒಳ್ಳೆ ಸಾಂಗ್ಸ್ ಕೇಳ್ಕೊಂಡು ಹೋಗ್ಬಿಡೋದು. ಓಕೆ, ಸೊ ಈಗ ನೆಕ್ಸ್ಟು ಊರು ಸಿಗೋರು ಬಂದ್ಬಿಟ್ಟು ಕಲ್ಸಾರ್ ಅಂತ, 23 ಕಿಲೋಮೀಟ್ರಿಗೆ. ಅಲ್ಲಿವರೆಗೂ ರೋಡ್ ಹಿಂಗೆ ಇರುತ್ತೆ. ಸಿಗೋಣ ಬನ್ನಿ. ಅಂತಂದರೆ ಮೊನ್ನೆ ಎಲ್ಲ ಕಾರ್ದುಂಗ್ಲದಲ್ಲಿ ಹೆವಿ ಸ್ನೋಫಾಲ್ ಆಗಿದೆ. ಒಂದಿನ ಬ್ಲ್ಯಾಕು ಕೂಡ ಆಗಿತ್ತು. ಅದಾದಮೇಲೆ ಮತ್ತೆ ವಾಪಸ್ ತೆಗ್ದಿದ್ದಾರೆ. ಅಂದರೆ ಅಷ್ಟೊಂದು ಸ್ನೋಫಾಲ್ ಆಗ್ತಾಯಿದೆ. ಬಟ್ ನನಗೇನು ಸ್ನೋಫಾಲ್ ಅಂತ ಸಿಗಲಿಲ್ಲ. ಕಾರ್ದುಂಗ್ಲದಲ್ಲಿ ಒಂದು ಚೂರು ಸಿಕ್ತು ಬಿಟ್ಟರೆ ಅಷ್ಟೇನಿಲ್ಲ. ಬಟ್ ಇವತ್ತು ನೋಡ್ತಾ ಇತ್ತು ಅಂತಂದರೆ ಕಾರ್ದುಂಗ್ಲ ಟಾಪನ್ನು ಮೇ ಬಿ ಇವತ್ತು ಕೂಡ ಸ್ನೋ ಆಗಂಗೆ ಕಾಣಿಸ್ತಾ ಇದೆ. ಕ್ಲೈಮೇಟ್ ಒಂದು ಸ್ವಲ್ಪ ಡಿಫ್ರೆಂಟಾಗೇ ಇದೆ. ಅಲ್ಲಿ ನೋಡ್ತಾ ಇದ್ದೀರಲ್ಲ ಮೇಲೆ, ಇನ್ನು 21 ಕಿಲೋಮೀಟ್ರ್ ಇದೆ ಕಾರ್ದುಂಗ್ಲಾಗೆ. ಬಟ್ ಇಲ್ಲಿಂದ ವಿಸಿಬಲ್ ಇದೆ. ಇನ್ನು ಆ ಸೈಡ್ ಅಂತೂ ಹೆವಿ ಫಾಗ್ ಮುಚ್ಕೊಂಡಿತ್ತು. ಗೊತ್ತಾಗುತ್ತೆ ಇಷ್ಟೊಳಗೆ ಯಾವುದಾದ್ರೂ ರೀಲ್ ಬರುತ್ತೆ. ರೀಲಲ್ಲಿ ಅಪ್ಡೇಟ್ ಹಾಕ್ತಾರೆ ಯಾರು ಒಬ್ಬರು. ಹೆಂಗೆ ಮಜಾ. ಆ್ಯಕ್ಚುಲಿ ನೋಡಿ, ಇವಾಗ ಪ್ಯಾಂಗಾಂಗ್ ಹೋಗೋ ರೂಟಿಗೆ ಬಂದಿದ್ದೀವಿ. ಸೊ ತುರ್ತುಕ್ಕಿಂದ ಬಂದರೆ ನಿಮಗೆ 2 ರೂಟ್ ಇದೆ. ಸೊ ನಾವು ಬಂದಿದ್ದು ಈ ರೂಟಲ್ಲಿ. ಸೊ ಲೇಯಿಂದ ಕಾರ್ದುಂಗ್ಲ ಮೇಲಿಂದ ಇಲ್ಲಿಗೆ ಬಂದ್ವಿ. ವಾಪಸ್ ಹಿಂಗೆ ಹೋಗಿ ತುರ್ತುಕ್ ನೋಡ್ಕೊಂಡು ಬಂದ್ವಿ ಅಲ್ವಾ. ಸೊ ಇವಾಗ ನಾವು ಹೋಗ್ಬೇಕಾಗಿರೋದು ಪ್ಯಾಂಗಾಂಗ್ಗೆ. ಅಲ್ಲಿ ನೋಡ್ತಾ ಇದ್ದೀರಲ್ಲ 116 ಕಿಲೋಮೀಟ್ರ್ ಇದೆ. ಸೊ ಈಗ ನಾವು ಲೇಗ್ ಹೋಗೋ ಅವಶ್ಯಕತೆ ಇಲ್ಲ. ಕೆಲವೊಬ್ರು ಏನು ಮಾಡ್ತಾರೆ, ಟೈಮ್ ಏನಾರು ಲೇಟ್ ಆಗಿಬಿಟ್ಟಿತ್ತು ಅಂತಂದರೆ ಲೇಗ್ ಹೋಗಿ ಹಾಲ್ಟಾಗಿ ಅದಾದಮೇಲೆ ಹೋಗ್ತಾರೆ. ಸೊ ಈಗ ನಮ್ಮದೇನು ಲೇಟ್ ಏನಾಗಿಲ್ವಲ್ಲ. ಸೊ ದಟ್ ವಿ ಕ್ಯಾನ್ ಚೂಸ್ ದಿಸ್ ರೂಟ್ ಟುವರ್ಡ್ಸ್ ಪ್ಯಾಂಗಾಂಗ್ ಲೇಕ್. 116 ಕಿಲೋಮೀಟರ್ಸ್ ಫ್ರಮ್ ಹಿಯರ್ ವಿ ಕ್ಯಾನ್ ಗೋ ಆ್ಯಂಡ್ ಎಂಜಾಯ್ ದ ರೈಡ್. ನೋಡಿ, ಕಲ್ಲು ಮರಳು ಸೇರಿಸಿ ಬಂದಿದೆ ನೋಡಿ, ಎಲ್ಲ ಫ್ರೆಶ್ ಆಗಿ ಬಂದಿರೋದು. ಯಾಕಂದರೆ ಇವರು ಡೈಲಿ ಆಲ್ಮೋಸ್ಟ್ ಕ್ಲೀನ್ ಮಾಡ್ದಂಗೆ ಇರ್ತಾರೆ. ನಾವು ಈ ಕಾರ್ಗಳ ಹಿಂದೆ ಹೋಗೋದೇ ಇದೊಂದು ಡೇಂಜರಸ್ಸು. ಕಾರ್ಗಳ ಹಿಂದೆ ಹೋಗಬಾರ್ದು. ಏನು ಗೊತ್ತಾ, ಅದು 2 ಚಕ್ರ ಹಿಂಗೆ ಹೊಟ್ಟೋಗುತ್ತೆ. ನಾವು ಮಧ್ಯದಲ್ಲಿ ಹೋಗ್ತಾ ಇರ್ತೀವಿ. ಈಗ ನೋಡಿ ಮರಳು ಸಿಕ್ತು. ಜಾಸ್ತಿ ಸ್ಪೀಡಲ್ಲಿ ಬಂದಿದ್ದರೆ ಗ್ಯಾರಂಟಿ ಬೀಳ್ತಿದ್ದೆ. ಅಲ್ಲಲ್ಲಿ ರೋಡ್ ಕನ್ಸ್ಟ್ರಕ್ಷನ್ಗಳು ನಡೀತಾ ಇದೆ. ಎಸ್ಪೆಷಲಿ ನನಗೆ ಗೊತ್ತಿರೋಂಗೆ ಈ ಬ್ರಿಡ್ಜ್ಗಳ ಕನ್ಸ್ಟ್ರಕ್ಷನ್ ಜಾಸ್ತಿ ನಡೀತಾ ಇರುತ್ತೆ. ಸೊ ಅವಾಗ ಈ ಥರ ರೀಡೈರೆಕ್ಟ್ ಮಾಡಿ ಕಳಿಸಿರ್ತಾರೆ. ಮೇಲ್ಗಡೆ ಕಲ್ಲು ನೋಡಿದ್ರೆ ಭಯ ಆಗ್ತಿದೆ. ಯಾಕೆ ಸ್ಟಾಪ್ ಮಾಡಿದ್ದಾರೆ? ಓ, ವಾಟ್ರ್ ಹೋಗ್ತಾ ಇದೆ. ಓಕೆ, ವಾಟರ್ ಫಾಲ್ಸ್ ಅಲ್ಲ, ವಾಟರ್ ಕ್ರಾಸಿಂಗ್, ಸಾರಿ. ಓಕೆ, ಚಿಕ್ಕ ವಾಟರ್ ಕ್ರಾಸಿಂಗು, ಅದರಲ್ಲೇನಿದೆ. ಅಚ್ಚಾ, ನೋಡಿ ಇಲ್ಲೊಂದು ದೊಡ್ಡ ಗ್ರೂಪ್ ಹೋಗ್ತಾ ಇದೆ ನೋಡಿ, ಬೈಕರ್ಸು ಎಲ್ಲ ಒಂದೇ ಥರ ಗೇರ್ಸ್ ಹಾಕೊಂಡಿದ್ದಾರೆ. ಒಂದೇ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಬೈಕು. ಕ್ಲೀನಾಗಿ ಹೋಗ್ತಾ ಇದೆ ನೋಡಿ, ನೋಡೋಕ್ಕೆ ಒಂಥರ ಚೆಂದ. ವಾವ್, ಯಾವುದೋ ಟನಲ್ ಒಳಗಡೆ ನುಗ್ತಾ ಇದ್ದೀವಿ ಇವಾಗ. ಅಪ್ಪ, ಎಲ್ಲ ಕಡೆ ಈ ಥರ ಟನಲ್ ಮಾಡಿಬಿಟ್ರೆ ಒಳ್ಳೆಯದು ಆ್ಯಕ್ಚುಲಿ ಅಲ್ವಾ. ಏನು ತಮಾಷೆನ ಇದೆಲ್ಲ. ಮೇ ಬಿ ಹೈಲಿ ರಿಸ್ಕ್ ಇರೋ ಏರಿಯಾ ಅಂತ ಕಾಣಿಸುತ್ತೆ. ಅದಕ್ಕೆ ಕಾಂಕ್ರೀಟಲ್ಲೇ ಟನಲ್ ಮಾಡಿಕೊಟ್ಬಿಟ್ಟವ್ರೆ. ಸವಾಸನ ಬೇಡಪ್ಪ ಅಂತ. ಅಂತೂ ಹೆವಿ ಖತರ್ನಾಕ ಕಲ್ಲುಗಳು ಬಿದ್ದಿದೆ ನೋಡಿ ಇಲ್ಲಿ. ಅದರಲ್ಲಿ ಒಂದು ಕಲ್ಲು ಬಿದ್ದರೂ ಮುಗಿದ ಕತೆ ನಮ್ಮದು ತಲೆ ಮೇಲೆ. ಸ್ವೈನ್ ಟಪಕ್ ಅಷ್ಟೇ. ಬೆಂಗಳೂರಾ? ಎಲ್ಲಿ ಸರ್ ಬೆಂಗಳೂರಲ್ಲಿ? ಬಾನಸವಾಡಿ. ಒಬ್ಬರೇ? ಏನು ಸರ್ ಚಿಲ್ಲಂಗಾರೆ?
ನಾನು ಒಬ್ಬನೇ. ಈಗ ತುರ್ತುಕ್ ಮುಗಿಸಿ ಪ್ಯಾಂಗಾಂಗ್ ಕಡೆಗೆ ಹೋಗ್ತಾ ಇದ್ದೀನಿ. ಬೆಂಗಳೂರಲ್ಲಿ ನಾಗರಬಾವಿ. ಓ 60,000 ಕಿಲೋಮೀಟ್ರ್ ಆಗೋಗ್ಬಿಟ್ಟಿದೆ ನನ್ನ ಗಾಡಿ ನೋಡಿ. 60,026. ನನಗೆ ಗೊತ್ತಿರೋ ಪ್ರಕಾರ ಪ್ರಾಪರ್ ರೈಡಿಂಗ್ಗೆ ಅಂತ ಯೂಸ್ ಮಾಡಿರೋ 60,000 ಕಿಲೋಮೀಟರ್ ಇದು. ಗಾಡಿಗಳು ಹೆಂಗೆ ಕಾಣಿಸ್ತಾ ಇದೆ ಅಂತ ಅಲ್ಲ. ಚೇಂಜ್ ಆಗೋಯ್ತು ಅಂದರೆ ಪಟ್ ಅಂತ ಒಂದೇ ಸಲ ಚೇಂಜ್ ಆಗಿಬಿಡ್ತು. ಇಲ್ಲಿ ನೋಡಿ, ಇಲ್ಲಿ ಈ ಇಂಟೆ ಡ್ಯಾಮೇಜ್ ಆಗ್ಬಿಟ್ಟೈತೆ. ಅದು ಯಾವಾಗ ಬೇಕಾದ್ರೂ ಉದ್ರಬೋದು, ಹೇಳೋಕ್ಕಾಗಲ್ಲ. ಅಲ್ಲಿಂದ ಒಳ್ಳೆ ಹೈವೇ ಇತ್ತು ಆ್ಯಕ್ಚುಲಿ. ಹೈವೇ ಆಗಿದ ತಕ್ಷಣ ಪಟ್ ಅಂತ ಹಿಂಗೆ ಚೇಂಜ್ ಆಗ್ಬಿಡೋದ. ಇದೆಲ್ಲ ಬಾರ್ಡ್ರ್ ಆರ್ಗನೈಜೇಷನ್, ಅಂದರೆ ಬಾರ್ಡ್ರ್ ರೋಡ್ ಆರ್ಗನೈಜೇಷನ್ ಇದೆಯಲ್ಲ, ಅವ್ರದ್ದು ಕ್ಯಾಂಪ್ಗಳು. ಸೊ ಎಲ್ಲೆಲ್ಲಿ ರೋಡ್ ಹಾಕಬೇಕೋ ಅಲ್ಲಲ್ಲಿಗೆ ಬಂದು ಕ್ಯಾಂಪ್ಗಳನ್ನ ಹಾಕ್ಬಿಟ್ಟು ಅಲ್ಲಿ ರೋಡ್ ವರ್ಕ್ನ ಶುರು ಮಾಡ್ತಾರೆ. ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿ ಮೇ ಬಿ ಟೆಂಪ್ರರಿ ಬ್ರಿಡ್ಜ್ ಇರೋದ್ರಿಂದ ಈ ಬ್ರಿಡ್ಜ್ ವರ್ಕ್ ಏನಾದರೂ ಮಾಡೋಕ್ಕೋಸ್ಕರ ಬಂದಿರಬಹುದು. ಐ ಥಿಂಕ್ ಸೊ. ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ನಾನು ಗೆಸ್ ಮಾಡ್ತಾಯಿದ್ದೀನಿ ಅದನ್ನು. ಸೊ ನಿಮಗೇನು ಅನಿಸುತ್ತೆ, ಹೌದಾ ಇಲ್ವಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇವೆಲ್ಲ ಟಾಯ್ಲೆಟ್ಸ್ಗಳು ನೋಡಿ, ಎಲ್ಲ ಪೋರ್ಟೇಬಲ್ ಟಾಯ್ಲೆಟ್ಸ್ಗಳನ್ನ ಇಟ್ಟಿದ್ದಾರೆ. ಓ, ನಮ್ಮ ಜೊಮೊಟೊ ಹುಡುಗರು ಇಲ್ಲಿದ್ದಾರೆ. ಅವನೇ ತಾನೆ ಹುಡುಗರು. कैसा चल रहा है? अभी तक तो बढ़िया चल रहा है। ओ, इधर तक आया आप? भाई आप, मुझे लगा आप आगे पहुंच गए हो। नहीं नहीं नहीं, मैं थोड़ा रुक के आराम से आ रहा हूँ. वो दोनों गया है. अच्छा, हाँ वो तेज चलाते हैं। हाँ, उनका उमिंगला भी हो गया, अभी वो जा रहा है. वो चल रहा आप भी पेंगुइन पे ही। हाँ, पेंगुइन चल रहे हो? हाँ अभी पेंगांग. कुछ खा रहे हो? आप भी पेंगांग है? हाँ, कुछ खा ठीक. रहे हो आप? नहीं नहीं, अभी खाना करके निकला अभी. हाँ, चलिए आप कैसा चल रहा है? चल रहा है। हमने कल 1500 चल गया था अपना, हाँ. तो ऑयल चेंज करके ब्रेक सेट कर दिया हमने। अब घर ही मिलेंगे। आपका तो बढ़िया है, हमारा बढ़िया नहीं, आपका बढ़िया है. अरे हाँ हाँ, मतलब क्या है ये, सामान्य नहीं है. मैं आपको बताऊं, हाँ मेरी वाली बाइक है वो खड़ी है हाँ 318 किलोमीटर, हाँ. 410 रुपए के तेल में। अब्बा मतलब डबल दे रही है। मान लीजिए इसमें 770 रुपये पेट्रोल डाला है, मेरे में 410 रुपये का डाला। 300 किलोमीटर क्या है? हाँ जी, 300 किलोमीटर के लिए 300 प्लस। अब्बा 410 रुपये पेट्रोल महंगा है यहाँ पर, 107 का है। हाँ दिल्ली में तो 9694 का है। यस. अच्छा, तो बेस कम गए थे। हाँ, वो रास्ते में गया, थांग गए थे ना, तो थांग से पहले था। नहीं थांग नहीं, यहाँ पे सुमुर वाला वो तो वैन रुकी नहीं यहाँ पे। अभी वो पैंगांग लेक अलग है, पैंगांग सो अलग है ना. ठीक है. पैंगोंग तो आगे जा रहा है ना रास्ता, हाँ, आगे जाना पड़ेगा। और पैंगांग सो, पैंगांग सो 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 तो हाँ, पैंगांग सो TSO वो अलग है. नहीं आई डोंट नो। ओके ओके, आप पैंगांग है ना, आओ मिलेंगे. हाँ वही मिलेंगे। यस, आराम से आओ. हाँ, हैप्पी जर्नी. रुक के आप पीस से आ रहे हो. हाँ, आई डिड इट. लंदन हाँ या कर्नाटका बेंगलुरु से निकला. हाँ, 2024 में किया. 2024 में. 2024 यस यस. been to London हाँ this time? हाँ Oh, nice. यस. How much was it? एक्सपेंस हाँ Expense कितना रहा? एक्सपेंस लगभग 16 लाख आया. कितना? 16 लाख. 16 lakh. Oh man. London तो Amazing यार. मतलब डॉक्यूमेंट्स वगैरह पूरा करना है ना, परमिट वीज़ास उतने लिए ज़्यादा हो रहा है. अच्छा, इसका बाइक का परमिट हाँ, कारनेट लेना चाहिए. और वापस आने के टाइम में हम कार्गो किया. अच्छा, कार्गो क्या? हाँ, कार्गो के लिए 2 लाख पड़ा गाड़ी के लिए, शिप करने के लिए. हाँ, ऐसा प्रॉब्लम है. अच्छा, तो ये तुम कुछ रूट यस. तुम कहेगा बेंगलुरु, नेपाल, चाइना, कजाकिस्तान, किर्गिस्तान, उज्बेकिस्तान, रशिया, यूरोप, एंड देन फ्रॉम पेरिस टू लंदन. नेदरलैंड. Yeah. Stayed all the places. या
People must be crazy about your bike. वी गो विथ 3 people. Oh, you were 3 people. हमारे साथ 3 लोग आया है. Nice. ठीक है, मिलेंगे भैया. यस, धन्यवाद, थैंक यू. Have a safe journey. ಯಾ, ಥ್ಯಾಂಕ್ ಯು. ಓಕೆ, ಸೊ ಇಲ್ಲಿ ಕ್ಯಾಂಟೀನ್ ಇದೆ. ಆ್ಯಕ್ಚುಲಿ ನನಗೀಗ ಟೀ ಕುಡಿಯೋ ಮೂಡಿಲ್ಲ, ಆದರೆ ಅದಕ್ಕೆ ನಾನು ಸ್ವಲ್ಪ ಮುಂದೆ ಹೋಗ್ಬಿಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೋಡಿ, ನಮ್ಮ ಮಧ್ಯಪ್ರದೇಶದ ಹುಡುಗರು ಇಲ್ಲೂ ಸಿಕ್ಕಿದ್ರು. ಖುಷಿನೇ ಆಯ್ತು ನನಗೆ. ಬಂದಿದ್ದಾರಲ್ಲ ನೋಡಿ, ಇಲ್ಲಿ ಗಂಟ ತಮಾಷೆನೇ ಅಲ್ಲ. ಅಂದರೆ ನಾವೇನಾದರೂ ಮಾಡಬೇಕು ಅಂತ ಅಂದ್ಕೊಂಡಾಗ ನಮ್ಮ ಹತ್ರ ದುಡ್ಡಿಲ್ಲ, ದೊಡ್ಡ ದೊಡ್ಡ ಗಾಡಿ ಇಲ್ಲ ಅಂತ ಅಂದ್ಕೊಳ್ಳೋದು ಏನೂ ಮ್ಯಾಟ್ರಲ್ಲ ರೈಡಿಂಗಲ್ಲಿ. ನಿಮ್ಮ ಮನಸ್ಸಿದ್ರೆ ಮಾರ್ಗ ಅಂತಾರಲ್ಲ, ಹಾಗೆ ವಿಲ್ನೆಸ್ ಇರಬೇಕು, ಏನಾದರೂ ಮಾಡ್ಬೋದು. ನಾನು ನೋಡಿ ಆವಾಗ ಪಲ್ಸರ್ 150ನಲ್ಲಿ ಓಡಾಡ್ತಾ ಇದ್ನಲ್ಲ, ಹಂಗೆ. ಬಟ್ ಒಂದು ಟೈಮ್ ಬರುತ್ತೆ ನೋಡಿ, ಈ ಥರ ಎಲ್ಲ ತೊಗೊಳೋದು ಬರುತ್ತೆ. ಆವಾಗ ಆಗಲ್ಲ, ಯಾಕೆಂದರೆ ಈಗ ಕಂಫರ್ಟ್ ಆಗಿಬಿಟ್ಟಿದ್ದೀವಿ ಇವಾಗ. ಬಟ್ ನಮ್ಮ ಹತ್ರ ಏನೂ ಇಲ್ಲದೇ ಇರೋ ಟೈಮಲ್ಲಿ ಏನೂ ಇಲ್ಲ ಅಂತ ಅನ್ಕೋಬಾರ್ದು, ಎಲ್ಲನೂ ಗಳಿಸ್ತೀನಿ ಅಂತ ಅನ್ಕೋಬೇಕು. ದಟ್ ಈಸ್ ಪಾಸಿಟಿವ್ ಎನರ್ಜಿ. ಈಗ ಲೆಕ್ಕ ಕೇಳೋದಾದರೆ ನಂದು ಒಂಥರ ಹಾಗೆ ಬಂದಿದ್ದು. ನಾನು ಯಾವಾಗಲೂ ಆಗಲ್ಲ, ಧೈರ್ಯಂ ಸರ್ವರ್ಥ ಸಾಧನಂ, ಭಯಬೇಕೆ ಏನಾಗಬಹುದು, ಸಾವಿಗಿಂತ ಮಿಗಿಲಾಗಿ ಇನ್ನೇನಾಗಬಹುದು. ಇದೊಂದು ಇಟ್ಕೊಂಡು ನುಗ್ಗಿದ್ರೆ ಲೈಫಲ್ಲಿ ನಾವು ಎಲ್ಲಿ ಬೇಕಾದರೂ ಹೋಗ್ಬೋದು. ಇದು ನಾನು ಕಲ್ತ್ಕೊಂಡಿರೋ ಪಾಠ. ನೋಡಿ, ಇದೊಂಥರ ಚೆನ್ನಾಗಿದೆ ಈ ಸ್ಪಾಟ್. ಫುಲ್ಲು ಕಲ್ಲು ಬಂಡೆ ಮಧ್ಯದೊಳಗಡೆ ಇದೆ. ಫಸ್ಟು ಅನ್ಸುತ್ತೆ ಈ ಥರ ರೋಡ್ ಸಿಕ್ಕಿರೋದು ನಮಗೆ ಈ ಟ್ರಿಪ್ಪಲ್ಲಿ. ಈ ರೋಡಲ್ಲಿ ನೋಡಿ ಯಾರೂ ಇಲ್ಲ. ಹೋಗಲಿ, ರೋಡ್ ಆದರೂ ಯಾವುದು ಅಂತ ಹೆಂಗೆ ಕಂಡುಹಿಡಿಯೋದು ನೋಡಿ, ಹೆಂಗೆಂಗೋ ಹೋಗ್ತಿದೆ ನೋಡಿ. ಇಲ್ಲೂ ರೋಡ್ ಇದೆ, ಈ ಕಡೆನೂ ರೋಡ್ ಇದೆ ಅಂತ ಅನಿಸುತ್ತೆ, ಬಟ್ ಅದರಲ್ಲಿ ರೋಡ್ ಇಲ್ಲ. ಇದೊಂಥರ ಮಜಾ ಇದೆ ಅಂದ್ಕೊಳ್ಳಿ. ಇದು ತಮಾಷೆನಲ್ಲ ಈ ರೋಡು. ಇನ್ನು ಎಷ್ಟು ದೂರಕ್ಕಿದೆಯೋ ಗೊತ್ತಿಲ್ಲ, ಹಿಂಗೇನೆ. ಬಟ್ ಮಜವಾಗಂತೂ ಇದೆ ಎಕ್ಸ್ಪೀರಿಯೆನ್ಸು. ಇವಾಗ ಆ್ಯಕ್ಚುಲಿ ನಾವಿಲ್ಲಿ ಎಂಟ್ರಿ ಆಗ್ತಿದ್ದೀವಲ್ಲ, ಈ ಊರ ಹೆಸರು ಬಂದ್ಬಿಟ್ಟು ಶೋಕ್ ಅಂತ, ಓಕೆನಾ. ಸೊ ಈಗೇನು ನಾವು ನದಿ ಪಾಕಿಸ್ತಾನಕ್ಕೆ ಹೋಗ್ತಾ ಗೊತ್ತಾ, ತಾಂಗಲ್ಲಿ. ಸೊ ಅಲ್ಲಿವರೆಗೂ ಕೂಡ ಈ ನದಿ ಹರ್ಕೊಂಡು ಹೋಗುತ್ತೆ, ಆಯಿತಾ. ಸೊ ಈ ಊರ ಹೆಸ್ರನ್ನೇ ಆ ನದಿಗೆ ಇಟ್ಟಿದ್ದಾರೆ, ಶೋಕ್ ಅಂತ. ನಮಗೀಗ ನಾವು ಅಲ್ಲಿ ಪಾಸ್ ಆಯ್ತಾ ಬಂದ್ವಲ್ಲ, ಅವೆಲ್ಲ ಕೂಡ ಶೋಕ್ ನದಿನೇ ನೋಡಿ. ಇಲ್ಲಿಂದ ಇಷ್ಟೆಲ್ಲ ಹರ್ಕೊಂಡು ಪಾಕಿಸ್ತಾನಕ್ಕೆ ಹೋಗಿ ಸೇರುತ್ತೆ. ಎಲ್ಲ ಎಷ್ಟಿದೆ ಅಲ್ವಾ ನೋಡಿ. ವಾಶ್ರೂಮ್ ಇಟ್ಟಿದ್ದಾರೆ ಇಲ್ಲಿ ಶೋಕಲ್ಲಿ. ಇಲ್ಲೆಲ್ಲ ನೋಡಿ, ಆವಾಗ ಆ ಟೈಮಲ್ಲಿ ವ್ಯವಸಾಯ ಎಲ್ಲ ಮಾಡಿದ್ದಾರೆ, ಬಟ್ ಈಗ ಮಾಡ್ತಾಯಿಲ್ಲ ಅಂತ ಕಾಣಿಸುತ್ತೆ ನೋಡೋಕ್ಕೋದ್ರೆ. ಯಪ್ಪ ನೋಡಿ, ಕೆಳಗಡೆ ಮನೆ ಎಲ್ಲ ಕಟ್ತಾಯಿದ್ದಾರೆ. ಇಲ್ಲ, ಮೇ ಬಿ ಊರಿದೆ, ಜನ ಇದ್ದಾರೆ ಇಲ್ಲಿ. ನೋಡಿದ್ರೆ ಇಲ್ಲೇನೋ ಗೌರ್ಮೆಂಟ್ ಬಿಲ್ಡಿಂಗ್ ನಡೀತಾ ಇದೆ, ಅದು ಇಲ್ಲ ಆರ್ಮಿದಿರುತ್ತೆ. ಈ ಕಡೆ ಅಂತೂ ನೋಡಿ, ಆ ಕಾಲದಲ್ಲಿ ಕಟ್ಟಿರೋಂಥ ಕಟ್ಟೆಗಳು ನೋಡಿ, ಕಲ್ಲುಗಳು ಎಲ್ಲ ರೆಡಿ ಮಾಡ್ಕೋತಾ ಇರ್ಬೋದು ಏನೋ ಎಲ್ಲ. ಆದರೂ ಪ್ರಪಂಚ ಎಂತೆಂಥ ವಿಚಿತ್ರ ನೋಡ್ಬೋದಲ್ವ ನಾವು ಹೊರಗಡೆ ಬಂದರೆ. ಓ ಇಲ್ಲ, ಅಲ್ಲಿದೆ ನೋಡಿ ಶೋಕು, ಊರೆಲ್ಲ ಇದೆ. ಆ ಕಡೆ ರೋಡು ಹೋಗುತ್ತೆ ಅನಿಸುತ್ತೆ, ಬನ್ನಿ ಹೋಗೋಣ. ನೋಡಿ, ಇಲ್ಲಿದೆಯಲ್ಲ ಊರು, ಅದು ಜಸ್ಟ್ ಎಂಟ್ರಿ, ಅದು ಇದು ಮೇಯ್ನ್ ಊರು. ಎಲ್ಲ ನೋಡಿ ಇಲ್ಲಿ ಬರೆದಿದ್ದಾರೆ, ಶೋಕ್ ಕುಜಿನ್, ಶೋಕ್, ಎಲ್ಲದಕ್ಕೂ ಕೂಡ ಶೋಕ್ ಅಂತಲೇ ಹೆಸರಿಟ್ಟಿದ್ದಾರೆ. ಬಟ್ ಇದು ಎಲ್ಲಿಂದ ಹುಟ್ಟಿ ಬರುತ್ತೆ ಅಂತ ಗೊತ್ತಿಲ್ಲ. ಇದೆಲ್ಲ ಒಂಥರ ಸಿಯಾಚಿನ್ ಬೇಸು. 2 ರೋಡ್ ಇದೆಯಲ್ಲ, ಪ್ಯಾಂಗಾಂಗ್ ಲೇಕ್, ದುರ್ಬುಕ್. ಯಾವ ಕಡೆ ಹೋಗಬೇಕು? ಇಲ್ಲ, ಅದು ಊರೊಳಗಡೆ ಹೋಗೋ ರೂಟು ನೋಡಿ. ಅಲ್ಲೊಬ್ಬ ಬೈಕರ್ ಹೋಗಿ ಪಾಪ ವಾಪಸ್ ಬಿಡ್ತಾಯಿದ್ದಾರೆ. ಈ ಕಡೆಗೆ, ಆ ಕಡೆಗಲ್ಲ, ಈ ಕಡೆ ಅನಿಸುತ್ತೆ. ಯಾರನ್ನಾರು ಕೇಳೋಣ. ऐसा होगा। मैप किधर देख रहा है आपको? मेराक का इधर से दिखा रहा है। मेराक में क्या है? यहाँ से 15 मिनट का एक्स्ट्रा दिखा रहा है, यहाँ से दिखा रहा है 15 मिनट कम, 15 मिनट। मेरा हिसाब से ऐसा ही ना, ठीक है, ಓಕೆ ಬನ್ನಿ. ಹಿಂಗೆ ಬೆಸ್ಟು, ರಿಸ್ಕ್ ತಗೊಳ್ಳೋದು ಬೇಡ. ರೋಡ್ ಚೆನ್ನಾಗಿದೆ ಆ್ಯಕ್ಚುಲಿ, ಹಿಂಗೆ ಹೋಗ್ಬಿಟ್ರೆ ಬೆಸ್ಟು.
भैया पैंगांग लेक के लिए पैंगांग पैंगांग क्या पैंगांग लेक हाँ सीधा सीधा यही है हाँ सब उधर मत चला ये वाला मैप ऊपर से दिख रहा सेम है आगे नहीं जाएगा सेम है ठीक उधर ट्रैक करे ना हाँ वहाँ से वो वाला नहीं जाना वो वाला उधर मत चला देना आ- ट्रैक वाला गलत रास्ते में जाओ उधर नहीं जाना है वहाँ से एक बोर्ड है ना हाट पे सीधा है ओके वो हाट से सीधा वो वाला एक रास्ता है ठीक है ಧನ್ಯವಾದ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಶೋಕ್ ರಿವರ್ ಏನು ಅದ್ಭುತವಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ದೊಡ್ಡ ನದಿ ಇದು ಯಪ್ಪ ಇಲ್ಲ ಆಲ್ಮೋಸ್ಟ್ ನಮ್ಗೆ ಈ ಟ್ರಿಪ್ಪಲ್ಲಿ ಅರ್ಧ ಟ್ರಿಪ್ಪಲ್ಲಿ ಕಾಣಿಸ್ಕೊಂಡಿದೆ ಇದು ಈ ನದಿ ತಮಾಷೆನೇ ಅಲ್ಲ ನಾನು ಬಿದ್ದುಬಿಡ್ತೀನಿ ಏನು ಭಯ ನನಗೆ ನೋಡಿ 113 RCC ಕೀರ್ತಿ ಚಕ್ರ ಅಂತ ಬರೆದಿದ್ದಾರೆ ಸೊ ಏನು ಅನ್ನೋದು ನನಗೂ ಗೊತ್ತಿಲ್ಲ ಸೊ ನಿಮ್ಗೆ ಯಾರಿಗಾದರೂ ಅದ್ರ ಬಗ್ಗೆ ಗೊತ್ತಿತ್ತು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ ಕೀರ್ತಿ ಚಕ್ರ 113 RCC ನನಗೂ ಐಡಿಯಾ ಇಲ್ಲ ಸೊ ಬಟ್ ಏನು ಅಂತಂದರೆ ಈಗ ಏನು ಬಂದು ಅವೆಲ್ಲ ಸಿಯಾಚಿನ್ ಕ್ಯಾಂಪು ಬೇಸ್ ಕ್ಯಾಂಪು ಅವೆಲ್ಲ ದಾಟ್ಕೊಂಡು ಬಂದಿರೋದು ಡಿಸ್ಕಿಟೆಲ್ಲ ಐತಲ್ಲ ಅಲ್ಲಿ ಸೊ ಇದೆಲ್ಲವೂ ಕೂಡ ಈ ಕಡೆಗೆ ಲೆಫ್ಟ್ಗೆಲ್ಲ ಹೋದರೆ ನೀವು ಚೈನಾ ಬಾರ್ಡ್ರ್ ಸಿಗುತ್ತೆ ಆಯಿತಾ ಸೊ ಚೈನಾ ಬಾರ್ಡ್ರಲ್ಲಿದ್ದೀವಿ ನಾವು ಇವಾಗ ಆ ಕಡೆಗೆ ಹೋದರೆ ಚೈನಾ ಈ ಕಡೆಗೆ ಬಂದರೆ ನಮ್ಮ ಒಂದು ಇದು ಓ ಇಲ್ಲೆಲ್ಲಿ ತಗೋಬೇಕು ಭಯ್ಯ स्ट्राइट हाँ इधर है वो भैया बोला था ना उधर एक और एक रास्ता मिलता है इसमें जाओ हाँ मैप भी वही दिख रहा है हाँ मेरा हिसाब से लॉन्ग होगा इसीलिए ये शॉर्टकट क्या बोला ये नहीं है ठीक है भैया ಓಹ್ ಅದೇ ರೋಡು ಅಲ್ಲಿಗೆ ಹೋಗಿ ಕನೆಕ್ಟ್ ಆಗ್ತಿದೆ ಎಂಥ ಕನ್ಫ್ಯೂಸ್ ಗುರು ಇದು ಸೇಮ್ ಅಲ್ಲಿ ಕೆಳಗಡೆ ಇಳಿದು ಬಂದ್ರೂ ಅಲ್ಲಿಗೆ ಕನೆಕ್ಟ್ ಆಗ್ತಿದೆ ಇದು ಕ್ವಾಟ್ಲೆ ಅಂದರೆ ಬಟ್ ಏನು ಮಾಡೋಣ ಒಂಚೂರು ಮಿಸ್ ಆಗ್ಬಿಟ್ರು 50 ಕಿಲೋಮೀಟ್ರ್ 60 ಕಿಲೋಮೀಟ್ರ್ ಜಾಸ್ತಿ ಆಗ್ಬಿಡುತ್ತೆ ಯಾರಿಗೆ ಬೇಕು ಸವಾಸ ಅಲ್ವಾ ಹೋಗೋಕ್ಕಿಂತ ಮುಂಚೆ ಕೇಳ್ಕೊಂಡು ಹೋಗ್ಬಿಡೋದು ಒಳ್ಳೆಯದು ಎಸ್ ಬಂದು ಸೇರಿದ್ವಿ ನೋಡಿ ಶಾರ್ಟ್ಕಟ್ಟಲ್ಲಿ ITBP ಓಕೆ ಈ ರೋಡ್ ನೋಡಿ ಒಂಥರ ಸ್ಪಿಟಿ ನಾಕೋಯಿಂದ ಮುಂದೆ ಹೋದರೆ ಸೇಮ್ ಇದೇ ವೈಬು ಅಲ್ಲೂ ಇರೋದು ಡಿಟ್ಟೋ ಒಂದು ಚೂರು ಮಿಸ್ ಇಲ್ಲ ಆ ಥರ ಇದೆ ಇಲ್ಲಿ ಬಟ್ ಏನು ಅಂತಂದರೆ ಹುಷಾರಾಗಿ ಹೋಗ್ಬೇಕು ಇಲ್ಲಿ ರೋಡ್ ಒಂದು ಸ್ವಲ್ಪ ಚಿಕ್ಕದು ಆಮೇಲೆ ನಮ್ಮ ಗಮನ ಎಲ್ಲ ಬೆಟ್ಟಗಳ ಮೇಲಿರುತ್ತೆ ರೋಡ್ ಮೇಲಿರಲ್ಲ ಅದೊಂದು ಡೇಂಜರ್ ಅಂದ್ಕೊಳ್ಳಿ ಇಲ್ಲಿ ನೋಡ್ಕೊಂಡು ಹೋಗ್ಬೇಕು ಇಲ್ಲ ಅಂದರೆ ಕಷ್ಟ ಸೊ ನೋಡಿ ಪ್ಯಾಂಗಾಂಗ್ ಲೇಕ್ಗೆ ಅಲ್ಲಿ 55 ಕಿಲೋಮೀಟ್ರ್ ತೋರಿಸ್ತಾ ಇದೆ ಇಲ್ಲಿ ನೋಡಿದ್ರೆ ಪ್ಯಾಂಗಾಂಗ್ ಸೋ ಅಂತ 128 ಕಿಲೋಮೀಟ್ರ್ ತೋರಿಸ್ತಿದೆ ಎಲ್ಲಿಗೆ ಹೋಗಬೇಕು ಅಂತ ನಿಜ ಗೊತ್ತಿಲ್ಲ ನನಗೂ ನೋಡೋಣ ಲೆಟ್ಸ್ ಸಿ ದುರ್ಬುಕ್ಗೆ 10 ಕಿಲೋಮೀಟ್ರು ತಾಂಗ್ಸೆ 17 ಕಿಲೋಮೀಟ್ರು ಪ್ಯಾಂಗಾಂಗ್ ಸೋನೇ ಇದೆ ಅಲ್ಲಿ ಏನೋ ತಪ್ಪಾಗಿದೆ ಹಂಗಾದ್ರೆ ನೋಡ್ರಿ ಹೋಗೋಣ ಲೇ 130 ಕಿಲೋಮೀಟ್ರು ಹಿಂಗೆ ಹೋದರೆ 130 ಕಿಲೋಮೀಟ್ರ್ ಲೇ ಅಚ್ಚಾ ಕರೆಕ್ಟ್ ಆಯ್ತಲ್ಲ ಹಂಗಾದ್ರೆ ನಾನು ಮತ್ತೆ ಲೇ ಹೋಗ್ತೀನಿ ಅಂತಂದ್ರೂ ಆರಾಮಾಗಿ ಪ್ಲ್ಯಾನ್ ಮಾಡ್ಕೋಬೋದು ಸಿಗೋವಂಥದ್ದೇ ನಮಗೆ ದೋಬ್ ಅಂತ ಅದು ದುರ್ದುಪ್ ಅಂತ ಒಂದು ಊರು ಸೊ ಅಲ್ಲಿ ನಾವು ನೋಡಿದ್ದು ಶೋಕು ಇಲ್ಲಿ ನೋಡ್ತಾ ಇರೋದು ದುರ್ಬುಕ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಸೊ ಲೇಗೆ ಇಲ್ಲಿಂದ 115 ಕಿಲೋಮೀಟ್ರ್ ಇದೆ ಸೊ ಆನ್ಲೈನ್ ಎಲ್ಲ ನೋಡ್ಕೊಂಡು ಬೇಕಾದ್ರೆ ಮತ್ತೆ ವಾಪಸ್ ಲೇ ಹೋಗ್ತೀನಿ ಅಂತಂದ್ರೂ ಹೋಗ್ಬೋದು ಸೊ ಆ 13 RCC ಅನ್ನೋದು ಏನಿದೆಯೋ ಅದೊಂದು ಏನು ಅನ್ನೋದು ತಿಳ್ಕೊಬೇಕೀಗ ದೊಡ್ಡ ಮಿಲಿಟ್ರಿ ಕ್ಯಾಂಪ್ ಇದೆ ಗೊತ್ತಾಗ್ತಿದೆಯಾ ನಿಮಗೆ ಅಂದರೆ ಅವ್ರದ್ದು ನಂಬರ್ ಇದೆ ರೆಜಿಮೆಂಟ್ದು 282 292 ಅಂತ ನೋಡಿ ರುದ್ರ ಈಗಲ್ಸು ಎಲ್ಲ ಒಂದೊಂದು ಹೆಸರು ಇಲ್ಲಿ ನೋಡಿ ಎಂತೆಂಥ ಟ್ಯಾಂಕರ್ಗಳಿದೆ ಈ ದೊಡ್ಡ ಟ್ಯಾಂಕರ್ಗಳು ಗುರು ತಮಾಷೆನೇ ಅಲ್ಲ ಯಾಕಂದರೆ ಇದು ಚೈನಾ ಬಾರ್ಡ್ರ್ ಅಲ್ವಾ ಸೊ ದಟ್ ಬೇಕು ಇಲ್ಲೇ ಈ ಕಡೆಗೆ ಲೆಫ್ಟ್ ಹೋಗ್ತಿದ್ರೆ ಅಲ್ಲೇ ಚೈನಾ ನಾನು ಇಲ್ಲಿ ಮ್ಯಾಪಲ್ಲಿ ನೋಡಿದೆ ಇವಾಗ ಚೈನಾ ಬಾರ್ಡ್ರ್ ಕಾಣಿಸ್ತಾ ಇದೆ ಆ ಕಡೆಗೆ ಯಾರು ಆಸಬಿ ನಡ್ಕೊಂಡೇ ಹೋಯ್ತೈತೆ
ದುರ್ಬುಕ್ ವಿಲೇಜಿಗೆ ಬಂದಿದ್ದೀವಿ. ಇಲ್ಲಿ ಸ್ಟ್ರೈಟಾಗಿ ಹೋದರೆ ಇಲ್ಲೆಲ್ಲ ಲೋಕಲಿಗೆ ಕರ್ಕೊ ಹೋಗುತ್ತೆ. ಇಲ್ಲಿ ಲೆಫ್ಟಲ್ಲಿ ನೋಡಿ ಎಂತೆಂಥ ದೊಡ್ಡ ದೊಡ್ಡ ಕೆಫೆಗಳಿದ್ದಾವೆ ಅಂತ. ದುರ್ಬುಕ್ಕು ತುಂಬ ದೊಡ್ಡದಾಗಿದೆ ಆ್ಯಕ್ಚುಲಿ. ನೋಡಿ ಎಷ್ಟು ದೊಡ್ಡದಿದೆ. ರೆಸ್ಟೋರೆಂಟ್ಸ್ಗಳು, ಕೆಫೆಗಳು ಸಾಕಾದಾಗಿದ್ದಾವೆ ವಿತ್ ಫ್ರೀ ವೈಫೈ. ನಾಟ್ ಬ್ಯಾಡ್. ಆರ್ಮಿ ಜನರಲ್ ಸ್ಟೋರ್ ಇದೆ. ರಿಲ್ಯಾಕ್ಸ್ ಪಾಯಿಂಟು. ದುರ್ಬುಕ್ ನೋಡೋಣ ಮುಂದೆ ಎಲ್ಲರೂ ಒಂದು ಸೈಡಲ್ಲಿ ಹಾಕೋಣ. ಓಕೆ, ಒಂದು ಗ್ಯಾಪ್ ತಗೊಂಡು ಹೋಗೋಣ. ರೂಮ್ ಅವೈಲಬಲ್. ಓಕೆ, ಕಾರಾಕೋರಂ. ಇಲ್ಲಿಗೆ ಎಂಡು ದುರ್ಬುಕ್ ಆದಮೇಲೆ ರೋಡ್ ಹೆಂಗಿದೆ ಅಂತ ಸಾಕಾಗಿದೆ. ಆಲ್ಮೋಸ್ಟ್ ದುರ್ಬುಕ್ ಫುಲ್ ಒಂಥರ ಸೆಕ್ಯೂರಿಟಿ ಏರಿಯಾ ಇದು ಹೆಂಗೆ ಅಂತಂದರೆ ಫುಲ್ ಆರ್ಮಿ ನೋಡ್ತಾ ಇದ್ರೇ ಖುಷಿ ಆಯ್ತಿದೆ. ನೋಡಿ ಇಲ್ಲಿ ಡೆಕಾಥ್ಲಾನ್ ಶಾಪು ಇದೆ ಲೆಫ್ಟ್ಗೆ ಹೋದರೆ, ಆರ್ಮಿ ಅವ್ರ ಒಳಗಡೆ. ಮೇ ಬಿ ಜನಕ್ಕಿಲ್ಲ ಅನ್ಕೋತೀನದು, ಯಾಕಂದರೆ ಇದು ಸ್ವಲ್ಪ ರಿಸ್ಟ್ರಿಕ್ಟೆಡ್ ಏರಿಯಾ ಥರ ಇದೆಯಲ್ಲ, ಹಂಗಾಗಿ. ನೋಡಿ ಎಲ್ಲ ಸಿಗ್ನಲ್ಸು ಅದು ಇದು ಕ್ಯಾಪ್ಚರ್ ಮಾಡೋದೆಲ್ಲ ಇದೆ. ಮೇಲ್ಗಡೆ ಬಂಕ್ ಇದೆ, ಅದು ಮೇ ಬಿ ನಮಗಲ್ಲ, ಆರ್ಮಿ ಅವ್ರಿಗೆ. ಇಲ್ಲಿ ನೋಡಿ ಇಲ್ಲಿ ಹಿಂಗಿದೆ ಅಂತ. ಟ್ರೈನ್ ಹಾರ್ಡ್, ಫೈಟ್ ಹಾರ್ಡ್, ಆರ್ಮಿ ಅವ್ರು ಬರ್ದಿರೋದು. ಓಕೆ, ತಾಂಗ್ಸೆ ಬ್ರಿಡ್ಜ್. ಟೂರಿಸ್ಟ್ ವೆಹಿಕಲ್ ಎಂಟ್ರಿ ಪಾಯಿಂಟ್ 200 ಮೀಟರ್ ಅಹೀಡ್. ಓಕೆ, ಇಲ್ಲಿ ನಾವು ನಮ್ಮ ವೆಹಿಕಲ್ನ ಎಂಟ್ರಿ ಮಾಡಿಸ್ಬೇಕು. ಮೇ ಬಿ ಇಲ್ಲಿ ತಗೋತಾರೆ ಅನಿಸುತ್ತೆ. ಇದು ಏನು ಹೇಳಿ, ನಮ್ಮ ಇದನ್ನು ತಗೊಂಡಿದ್ವಲ್ಲ, ಪರ್ಮಿಟ್ ತಗೊಂಡಿದ್ವಲ್ಲ ಅದು. ಓಕೆ, ಕರಿತಾ K10 E 5937. नाम क्या है सर? किरण कुमार जे. हाँ, फोन नंबर? अब एक ही है? हाँ एक ही है. कहाँ से है अभी नुब्रा से. हो गया. ओके, धन्यवाद. ಓಕೆ, ಇಷ್ಟೇ. ಚೆಕಿಂಗ್ ಓವರ್. ಇನ್ನೂ ಇದು ಕೇಳ್ತಾ ಇಲ್ಲ ಯಾವುದಳಿ. ನಾವು ತಗೊಂಡಿದ್ದೀವಲ್ಲ ಪರ್ಮಿಟು, ಆ ಪರ್ಮಿಟ್ ಏನು ಕೇಳ್ತಾ ಇಲ್ಲ ಇನ್ನು. ನೋಡೋಣ ಎಲ್ಲಿ ಕೇಳ್ಬೋದು ಅಂತ. ಸುಮ್ಮನೆ ಹೇಳ್ದೆ 2 ದಿನ ಆದಮೇಲೆ ನೀನು ಮುಂದಕ್ಕೆ ಬರ್ತೀಯಲ್ಲ ಆವಾಗ ಕೇಳ್ತಾರೆ ಅಂತ. ಲೆಟ್ಸ್ ಸಿ. ಬಟ್ಟಾಗಿ ಮಾಡಿದ್ದಾರೆ ಲಿಟ್ರಲಿ. ಇನ್ನೇನು ಪ್ಯಾಂಗಾಂಗ್ ಲೇಕ್ ಹೋಗೋಕ್ಕೆ ಒಂದು 30 ಕಿಲೋಮೀಟ್ರ್ ಇರಬೇಕಾದ್ರೆ ಏನು ಸಖತ್ತಾಗಿದೆ. ಲಿಟ್ರಲಿ ಬಾರ್ಡರ್ ರೋಡ್ ಆರ್ಗನೈಜೇಷನ್ಗೆ ಈಗಲೇ ಒಂದು ಸಲ್ಯೂಟ್ ಹೊಡೆದ್ಬಿಡ್ತೀನಿ. ಇದು ತಮಾಷೆನೇ ಅಲ್ಲ ಇದು. ಸೊ ನನಗೇನು ಅನ್ನಿಸ್ತಾ ಇದೆ ಅಂತಂದರೆ, ಇದೆಲ್ಲ ನೋಡಿದ್ಮೇಲೆ ನಮ್ಮ ದೇಶ ಯಾರಿಗೂ ಏನು ಕಮ್ಮಿ ಇಲ್ಲ, ಸರಿಯಾಗಿದೆ ಅನ್ನೋ ಥರ ಅನಿಸುತ್ತೆ. ಯಾಕೆಂದರೆ ನಾನು ಇವನ್ ಟಿಬೆಟ್ ಸೈಡೂ ಓಡಿಸಿದ್ದೀನಿ, ಅಂದರೆ ಚೈನಾ ಸೈಡೂ ಬೈಕ್ ಓಡಿಸಿದ್ದೀನಲ್ಲ, ಗೊತ್ತಾಗ್ತಿದೆ ನನಗೆ. ಸೇಮ್ ಆ ಲೆವೆಲ್ಗೆ ಇದೆ, ಏನು ತಮಾಷೆ ಏನಿಲ್ಲ. ಇನ್ನೊಂದು ಸ್ವಲ್ಪ ಟೆಕ್ನಾಲಜಿ ಅಂದರೆ ಕ್ಯಾಮ್ರಾಗಳು ಇಂಥವೆಲ್ಲ ಬರಬೇಕು ಬಿಟ್ಟರೆ, ಬಾರ್ಡ್ರ್ ಸೈಡಲ್ಲಿ ರೋಡ್ಗಳು ಅದ್ಭುತವಾಗಿದೆ. ಕುರಿ ಮೈಸೂರು ನೋಡಿ. ಹಲೋ ಪಾಪ, ಅವ್ರ ಕಷ್ಟ ಅವ್ರಿಗೆ. ನಾವು ಹಲೋ ಅಂದರೆ ನೀವು ಹೋಗಪ್ಪ ಗುರು ಅಂತಾರೆ, ಹಂಗಾಗಿರುತ್ತೆ ಅವ್ರಿಗೆ. ನೋಡಿ ಎಲ್ಲ ಕ್ಯಾಂಪ್ ಹಾಕ್ಕೊಂಡು ಅಲ್ಲೇ ಸೋಲಾರ್ ದೀಪ ಹಚ್ಕೊಂಡು, ಯಪ್ಪ ತಮಾಷೆನೇ ಅಲ್ಲ. ಓ ಇಲ್ಲಿ ನೋಡಿ ಏನೋ ಒಂದು ಒಲೆ ಥರ ಹಾಕ್ಕೊಂಡಿದ್ದಾರೆ. ಹೆಂಗೆ ಜೀವನ ಮಾಡ್ತಿರ್ಬೋದಲ್ಲ ಅವರು. ಎಸ್, ಇಲ್ಲಿ ನೋಡಿ, ಇಲ್ಲಿ ಆ್ಯಕ್ಚುಲಿ ನೋಡ್ಬೋದು ಬೆಳಿಗ್ಗೆ. ನೋಡೋಣ, ನೋಡಿ ಇಲ್ಲಿ ಹೀಟ್ ಆಗೋಕ್ಕೇನೋ ಇಟ್ಟಿದ್ದಾರೆ. ಕುರಿಗಳೆಲ್ಲ ಇಲ್ಲಿ ಮೇಯ್ತಾ ಇದ್ದಾವೆ. ಆಮೇಲೆ ಇಲ್ಲಿ ಕುರಿಗಳೇ ಒಂಥರ ಚಂದ, ಒಂಥರ ಪುಟ್ಪುಟಾಣಿಯಾಗಿರ್ತವೆ. ನೋಡೋಣ. ಎಸ್, ನೋಡೋಣ ಬನ್ನಿ.
ನೋಡಿ ಕ್ಯಾಂಪು. ಹಲೋ, ये टच कर सकता है? थैंक यू. वो छोटा है. अयो ओय अयो ये क्या रे, क्या 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 क्या, अयो 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 पुटानी. ये आपका घर है? कैंप करके आप इसको देखेंगे? ठीक है. चली नहीं होगा? नहीं होगा, ठीक है. वो कौन सी कैंप है छोटा वाला? ये वो बच्चा लोग, ओके. नहीं नहीं नहीं, वो कैंप कैंप सोने का, सोने का ये नहीं, न, मतलब ये बच्चा लोग बैठा है ना, वो गवर्नमेंट के दिया ना, ये हाँ. के बच्चा लोग। ओके 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 ओके, ठीक है. आप कितना कितना लोग था? ओगो ओगो, छोड़ दो ये. बाबा भाई बहुत अच्छा है. उधर देखना मैं. ಓಕೆ, ನೋಡಿ ಇವ್ರ ಮನೆ ಹೆಂಗಿದೆ ಅಂತ. ಓ ये कैंप कौन डाल के दे दिया आपको? गवर्नमेंट, गवर्नमेंट है, ठीक है. हाँ गवर्नमेंट किचन है ना, होटल. हाँ 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 हाँ, ठीक है. ನೋಡಿ ಗೌರ್ನಮೆಂಟ್ ಹಾಕ್ಕೊಟ್ಟಿರೋದಂತೆ ಇವ್ರಿಗೆ ಕ್ಯಾಂಪು, ಟೆಂಟ್ ಎಲ್ಲ. आर्मी बना के दे दिया? ओह ऐसा, ठीक है, अच्छा है. ये इधर कौन कौन रहता है, आप और शाम तक हमारे बच्चा बच्चा आता है, ठीक है. हाँ 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 हाँ. वो इधर गरम गरम तो रहता है नहीं? ठंडी होता है? ठंडी टाइम में ठंडी आता है. ठंडी आता है. ये पूरा ओपन ही है? ये तो बगर जला है ना, गरम ठंडी भी टाइम. हाँ ओके 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 ओके. आप कई टाइम इधर ही रुकता है? आपका घर यही है? ठीक है, अच्छा, ಸೂಪರ್. ಅಕ್ಕ ಫುಲ್ಲು ಎಣ್ಣೆ ಹೊಡೆದೈತೆ ಅನಿಸುತ್ತೆ ಪಾಪ. ಒಂದು 200 ರೂಪಾಯಿ ಕೊಡೋಣ. जी जी, आपका रख दीजिए. हाँ, क्या आप चाय बना के दे देंगे? चाय पी देता हम. अभी बनाता है? ठीक है, बना दीजिए. ಥ್ಯಾಂಕ್ ಯು ಸೊ ಮಚ್. ನೋಡಿ ಹಿಂಗೆಲ್ಲ ಇದೆ ನೋಡ್ರಿ ಜೀವನ, ಎಷ್ಟು ಕಷ್ಟ. ನಾವು ಅಂದ್ಕೊಳ್ಳೋಷ್ಟು ಈಸಿ ಇಲ್ಲ ಲೈಫು. ಇಲ್ಲಿ ನೋಡಿ, ಇಲ್ಲಿ ಕುದುರೆದು ಪಿಕ್ಕೆ ಇಟ್ಟಿದ್ದಾರೆ. ಆ ಪಿಕ್ಕೆನಲ್ಲಿ ಯಾವಾಗಲೂ ಇದು, ಓ ನೋಡಿ ಇಲ್ಲಿ ಇಟ್ಟಿದ್ದಾರೆ ಚಾಯ್. हाँ चूल्हा में चाय बनता है. ओ उसमें चाय बनाता है, पीगा ठीक. हाँ पीगा, मतलब आप पीगा, पीगा मतलब चाय पीगा मैं बनेगा तो. हाँ ठीक है, प्रॉब्लम नहीं नहीं, आप पी लिए, हमको नहीं. हाँ, मैं खाली इधर देखने के लिए आया. वो क्या है वो राउंड? तो उधर कॉपर बनता है. पानी है उसमें? पानी वो नहीं, वो पूरा उधर डालने का. ठीक है. ನೋಡಿ ಈ ಕುರಿಗಳನ್ನೆಲ್ಲ ಅದರೊಳಗಡೆ ಹಾಕೋಕ್ಕೆ. ನೋಡಿ ಇಲ್ಲೊಂದು ಕ್ಯಾಂಪ್ ಇದೆ ಸಣ್ಣದಾಗಿ. ಓ ಇದರಲ್ಲೆಲ್ಲ ಫುಲ್ ಲಗೇಜ್ ಇಟ್ಕೊಂಡವ್ರೆ. ओ इसका बच्चा, ओ ठीक है. वो छोटा छोटा बच्चों को उधर डालता है. ಓಕೆ, ಅಂದರೆ ಈ ಕುರಿಗಳದ್ದು ಮಕ್ಕಳಿರ್ತಾವಲ್ಲ ಅದನ್ನು ಇದ್ರ ಒಳಗಡೆಗೆ ಹಾಕ್ಬಿಡ್ತಾರಂತೆ. ನೈಸ್. ಇಲ್ಲಿ ನೋಡಿ, ಇಲ್ಲಿ ಇದು ದೊಡ್ಡಿ. ಓಕೆ, ಸೊ ಈ ದೊಡ್ಡಿಗೆ ಏನು ಮಾಡ್ತಾರೆ, ಇವೆಲ್ಲನೂ ಕೂಡಿ ಹಾಕ್ಬಿಡ್ತಾರೆ ಗೊಬ್ಬರ ಹಾಕೋಕ್ಕೆ. ಓಕೆ, ये गोबरा, ठीक है. ये घोड़ा वाला है ना? वो घोड़ा, वो जंगल घोड़ा आता है ना, लाल लाल. हाँ जंगल घोड़ा. ओके. जंगल घोड़ा. इधर से चाइना बॉर्डर कितना दूर है? 30 किलोमीटर
चाइना चाइना बॉर्डर मिलता है ठीक है अच्छा मिलता है, झील मिलता है। हाँ फिर जाके ठीक है ಮೇಡಮ್ ಜಿ ಧನ್ಯವಾದ ಥ್ಯಾಂಕ್ ಯು ಯಾ ನಾನಲ್ಲ ನಿಮ್ಮ ಓನರು ಅವರು ನಾನು ಸುಮ್ಮನೆ ಎತ್ಕೊಂಡಿದ್ದೆ ಅಷ್ಟೇ ನಿನ್ನನ್ನು ಹಿಂಗೆ ಎತ್ಕೊಂಡು ಹಿಂಗೆ ಆಡಿಸಿದ್ದು ನಿನ್ನನ್ನು ಓಕೆ ನಾನು ಅನ್ಕೊಂಬಿಟ್ಟಿ ಆಮೇಲೆ ಓನರ್ ನಾನಲ್ಲ ಹೋಗು 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 ಆ ಕಡೆ ಹೋಗು ನಾನಲ್ಲ ಏಯ್ ನಾನಲ್ಲ ಆ ಕಡೆ ಹೋಗು ಇದು ನಾನೇ ಅವ್ರ ಓನರ್ ಅನ್ಕೊಬಿಟ್ಟೈತೆ ಪಾಪ ಅಯ್ಯೋ ನಾಯಿ ನೋಡಿದ್ರಲ್ಲ ಜೀವನ ಎಷ್ಟೆಷ್ಟೆಲ್ಲ ಕಷ್ಟ ಇದೆ ಅಂತ ಇರೋದ್ರಲ್ಲಿ ನಾವು ಖುಷಿಯಾಗಿದ್ದೀವಿ ಅಂತ ಅಂದ್ಕೋಬೇಕು. ನಮಗಿಂತ ಚೆನ್ನಾಗಿರೋರನ್ನ ನಾವು ಕಂಪೇರ್ ಮಾಡಿಕೊಂಡು ಜೀವನನ ಹಾಳು ಮಾಡ್ಕೋಬಾರ್ದು. ಕರೆಕ್ಟ್ ಅಲ್ವಾ? ಇರೋದ್ರಲ್ಲಿ ದೇವ್ರು ನಮ್ಗೆ ಚೆನ್ನಾಗಿ ಕೊಟ್ಟಿದ್ದಾನೆ ಗುರು ಅಂತ ಅಂದ್ಕೊಂಡು ಖುಷಿಯಾಗಿರ್ಬೇಕು ನಾವು. ರೈಟ್ ಅಲ್ವಾ? ಎಸ್, ಇಷ್ಟು ಹೇಳ್ತಾ ನಮ್ಮ ಪಯಣನ ಮತ್ತೆ ಮುಂದುವರ್ಸೋಣ ಬನ್ನಿ. ಜಬ್ ತಕ್ ಹೇ ಜಾನ್. ಆ ಫಿಲಮ್ದು ಶೂಟಿಂಗ್ ನಡೆದಿರೋದು ಇಲ್ಲಿ ಶಾರುಖ್ ಖಾನ್ದು. ವಾಹ್, ಗಾಡಿ ಯಾಕೆ ಆಫ್ ಆಗೋಯ್ತು? ಹಾಂ, ಏಯ್ ದಿಸ್ ಈಸ್ ನಾಟ್ ರೈಟ್. ಹಾಂ, ಇದು ಹೆಂಗೆ ಗುರು ಇದು? ಆರಾಮು, ಇಲ್ಲಿ ಗಂಟ ಆರಾಮಿದ್ದೆ, ಈಗ ಆರಾಮಾಗಿಲ್ಲ. ಗಾಡಿ ಇಲ್ಲಿ ಬಂದು ಒಂದು ಕಡೆ ಸ್ಟಾಪ್ ಮಾಡಿದೆ, ಮತ್ತೆ ಆನ್ ಮಾಡಿದೆ, ಡಿಸ್ಪ್ಲೇನೇ ಆನ್ ಆಯ್ತಾ ಇಲ್ಲ. ಫ್ಯೂಸ್ ಹೋಗಿರುತ್ತಾ? ನೋಡಿ ಇಲ್ಲಿ ಕರೆಕ್ಟಾ? ಈಗ ನೋಡಿ, ಆಫು, ಆನು, ನೋ ರಿಪ್ಲೈ. ಇದು ಸೀಟ್ ತೆಗಿಬಿಟ್ಟು ಫ್ಯೂಸ್ಗಳಿದೆ ನೋಡಿ, ಅದೇನಾ? ಒಂದೊಂದಾಗಿ ತೆಗಿ. ಅದೇ ಯಾವ್ದೋ ಒಂದು ಹೋಗಿರುತ್ತೆ. ಹಾಂ, ಆದ್ರೆ ಅದು ಹೋಗಿರೋ ಚಾನ್ಸ್. ನನಗೆ ಏನು ಗೊತ್ತಾ, ಈ ಗಾಬರಿ ಮಾಡ್ಕೊಳ್ಳೋದು, ಅಯ್ಯೋ ಅಂತ ಕೂಗಾಡೋದು, ಇವೆಲ್ಲ ಇಷ್ಟ ಇಲ್ಲ. ಯಾಕೆ ಅಂತಂದರೆ ಅದು ಚಿಕ್ಕ ವಯಸ್ಸಿಂದ ನಮ್ಮ ಅಪ್ಪನ ನೋಡಿ 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 ಹಂಗೆ ಆಗ್ಬಿಟ್ಟಿದೆ. ನಮ್ಮಪ್ಪ ಎಲ್ಲದಕ್ಕೂ ಗಾಬರಿ ಮಾಡೋದು, ಬೈಯೋದು ಮಾಡಿ 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 ನನಗೀಗ ಆ ಗಾಬರಿ ಯಾತಕ್ಕೆ ಬಿಡಬೇಕು? ಗಾಬರಿ ಪಟ್ಟರೆ ನಮಗೂ ನೆಮ್ಮದಿ ಹಾಳು, ನಮ್ಮ ಜೊತೇಲಿ ಇರೋರಿಗೂ ನೆಮ್ಮದಿ ಹಾಳು. ಆಮೇಲೆ ಯಾರು ಗಾಬರಿ ಆಯ್ತಾರೋ ಅವ್ರನ್ನ ಯಾರು ಇಷ್ಟಪಡಲ್ಲ, ನೀವು ನೋಡಿ. ಸೊ ನನ್ನನ್ನು ಎಲ್ಲರೂ ಇಷ್ಟಪಡೋರಂಗೆ ಆಗಬೇಕೇ ಹೊರತು ನನ್ನನ್ನು ಇಷ್ಟಪಡದೇ ಇರೋರಂಗೆ ಆಗಬಾರ್ದು. ಅದಕ್ಕೆ ನೀವು ಅಷ್ಟೇ ಯಾರು ಗಾಬರಿ ಪಟ್ಕೊಬೇಡಿ. ಏನಾದರೂ ಒಂದು ಆಗೇ ಆಗುತ್ತೆ, ದೇವರು ದಾರಿ ಬಿಟ್ಟೇ ಬಿಡ್ತಾನೆ. ಈ ಪ್ರಪಂಚದ ಮೇಲೆ ಆಗಲ್ಲ ಅನ್ನೋದು ಯಾವುದೂ ಇಲ್ಲ, ಏನಾದರೂ ಒಂದು ಆಗುತ್ತೆ. ಈಗ ಗಾಡಿ ಸ್ಟಾರ್ಟ್ ಆಗಲಿಲ್ಲ ಅಂತಂದರೆ ಒಂದಿನ ಎಕ್ಸ್ಟ್ರಾ ಆಗ್ಬೋದು, ಇಲ್ಲೇ ಎಲ್ಲರೂ ಉಳಿಯೋಕ್ಕೆ ಬರ್ಬೋದು ಅಷ್ಟೇ. ಅದು ಬಿಟ್ಟು ಇನ್ನೇನಾಗ್ಬಿಡುತ್ತೆ ಬೇಜಾನು. ನೋಡಿ, 4-5 ಜನ ಇರೋ ಜಾಗದಲ್ಲಿ ಬಂದು ನಿಂತಿದ್ದೀನಿ. ಮೇಯ್ನಿಗೆ ಅದೇ ಖುಷಿ ನನಗೆ. ಕರೆಕ್ಟಾ? ರೆಡ್ ಚೆಕ್ ನೋಡ್ಬಿಟ್ಟು ಹೇಳ್ತೀನಿ ಏನಾಗಿದೆ ಅಂತ. Might be fuse gone. Might not starting. Display not on. Display not getting on. Yeah. Check the fuse box. Yeah, that's why. But before once I get problem from here only. That's why I check once. Because of the off lights and everything. Sometimes that is Yeah. And also it might be altitude sickness. no, I don't think so. No, just Probably just lose. ನೋಡಿ, ಹಳಬ್ರೇನೆ ಯಾಕೆ ಅಂತ ಕೇಳಿ. ಈಗ ಇಷ್ಟು ಹುಡುಗರು ಬಂದಿದ್ದಾರೆ, ಯಾರು ತಲೆನೇ ಕೆಡಿಸ್ಕೊತಾ ಇಲ್ಲ, ಅವ್ರ ಪಾಡ್ಗೆ ಅವ್ರು ಆರಾಮಾಗಿದ್ದಾರೆ. ಸೊ ಆ ಬೈಕಿಂಗ್ ಬ್ರದರ್ಹುಡ್ ಅನ್ನೋದು ಏನಿದೆಯೋ ಅದು ಇವಾಗ ಇಲ್ಲ ಹೇಳೋಕ್ಕೋದ್ರೆ. ಸೊ ಆ ಏಜ್ ಆದವರು ಅವ್ರಿಗೆ ಗೊತ್ತು ಅದು ಬೈಕಿಂಗ್ ಬ್ರದರ್ಹುಡ್ ಬೇಕದು. ಅಟ್ಲೀಸ್ಟ್ ಕೇಳಿದ್ರು ಆಲ್ ಗುಡ್ ಅಂತ. ಈಗ ನೋಡಿದ್ರೆ ಯಾರು ಅದೆಲ್ಲ ತಲೆನೇ ಕೆಡಿಸ್ಕೊಡಲ್ಲ, ಅವ್ರು ರೈಡ್ ಮಾಡಬೇಕಷ್ಟೇ, ಅಷ್ಟು ಮಾತ್ರ ಇರುತ್ತೆ ತಲೆನಲ್ಲಿ. ಕರೆಕ್ಟಾ? लेट्स ची मेरा सबसे वो वायरिंग पूरा खोलना पड़ेगा. क्यों? मैट डॉग लाइट में
हाँ। वायरिंग में कुछ प्रॉब्लम होगा शायद। टॉप का फ्यूज चेक किया हाँ नहीं नहीं लेकिन हुआ क्या है? मैं इलेक्ट्रिक नहीं ऑन हो रहा है। गाड़ी ऑन नहीं हो रहा हाँ अभी मैं इधर तक गया, हाँ इधर ऑफ किया, हाँ बाद में वापस ऑन करता हूँ, डिस्प्ले भी ऑन नहीं एक हुआ। काम करो एक्सेसरीज क्या क्या लगा है एक्सेसरीज खाली मैट डॉग का लाइट है, हाँ तो टर्मिनल पे जो मैट डॉग का जो लाइट वो लाइट है वो निकलना है ना। उतना ही निकालो खाली ठीक है। खाली उतना निकालो चेक करो कि गाड़ी ऑन हो रहा है कि नहीं हो रहा है और एक बात, आपका बहुत धन्यवाद है, क्योंकि हम बोलता है ना बाइकिंग ब्रदरहुड, हाँ अभी इतना लोग जेंजी किड्स आया, हाँ वो कभी आता है आने का रास्ता किधर है। एक बाइक उन लोग को समझ में नहीं आता वो टूरिस्ट है एक बाइकर ठीक है इतना खोल के रखा है, क्या हो गया ऐसा पूछा नहीं, वो रूट मांगता है। और अभी सर आया, हाँ मतलब ये पुराना लोगों का मेंटालिटी है ना हम का, वो बाइकिंग का। सर जी हो गया, थैंक यू, रेडी हो गया, आप कर लीजिए आप ಹಾಟ್ಸ್ಪಾಟ್। ಪಾಪ ಅವರು ಹಾಟ್ಸ್ಪಾಟ್ ಕೊಟ್ಟಿದ್ರು ನನಗೆ, ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳಿ, ಇವ್ರಿಗೂ ಹೇಳಿ ಬಾಯ್। ಎಸ್ ಸೊ ಇವರು ಆ್ಯಕ್ಚುಲಿ ನನಗೆ ಪಾಪ ನಾನು ಅಟ್ಲೀಸ್ಟ್ ಬಿಚ್ಕೊಂಡು ನಿಂತಿದ್ದಾಗ ಕೇಳಿದ್ರು ನನಗೆ, ಅಯ್ಯೋ ಅದೊಂಥರ ಖುಷಿ ನನಗೆ। ಇಲ್ಲಿ ಏನು ತೆಗೋಬೇಕು ಕ್ಲೌಸ್, ಓಕೆ ಓಕೆನಾ। ಸೊ ಈಗ ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ, ಇಲ್ಲೇ ಪಕ್ಕದಲ್ಲೇ ಫ್ಯೂಲ್ ಪಂಪ್ ಇದೆ, ಹೋಗಿ ಫ್ಯೂಲ್ ಹಾಕ್ಸ್ಕೊಬಂದ್ಬಿಡು, ನಿಂದು ಆಲ್ರೆಡಿ ಫ್ಯೂಲ್ ಹೋಗಿದೆ ಅಂತ ಹೇಳ್ತಾರೆ। ಅದಕ್ಕೆ ಕರೆಕ್ಟ್ ಅವ್ರು ಹೇಳಿದ್ದು, ಆಲ್ಮೋಸ್ಟ್ ಇವಾಗ ಅರ್ಧ ಟ್ಯಾಂಕ್ ತುಂಬುತ್ತೆ, ಹೋಗಿ ಹಾಕ್ಸ್ಕೊಂಬಂದ್ಬಿಡ್ತೀನಿ, 5 ನಿಮಿಷ ಅಷ್ಟೇ ಇಲ್ಲಿಂದ ತಾಂಗ್ಸೆ ಅಂತ ಸಿಗುತ್ತಲ್ಲ ಅಲ್ಲಿ। ಖಾಲಿಯಾಗಿದೆ, ಯಾರು ಹಾಕ್ಸ್ಕೊಳ್ಳೋರು ಇಲ್ಲ, ಪೆಟ್ರೋಲ್ ಇದೆ ಆಯಿತಾ। ಸೊ ಹೆಂಗೆ ಅಂತಂದರೆ ಇಲ್ಲಿವರೆಗೂ ಏನು ತೊಂದರೆ ಇಲ್ಲ, ಬಟ್ ಇಲ್ಲಿಂದ ಮುಂದಕ್ಕೆ ಹೇಳೋಕ್ಕಾಗಲ್ಲ, ಅದಕ್ಕೆ 1 ಲೀಟ್ರ್ ಎಕ್ಸ್ಟ್ರಾ ಹಾಕ್ಸ್ಕೊಂಡಿದ್ದೀನಿ ಸೇಫ್ಟಿಗೆ ಇರಲಿ ಅಂತ। ಯಾಕಂದರೆ ನಾವು ಆನ್ಲೈನ್ ಹೋಗ್ಬೇಕಾದ್ರೂ ಕೂಡ ಆನ್ಲೈನಿಂದ ಸಪ್ರೇಟಾಗಿ ಇನ್ನೊಂದು ಕಡೆಗೆ ಹೋಗಿ ಹಾಕ್ಸ್ಕೊಬೇಕು, ಅಂದರೆ ಆನ್ಲೈನ್ಗೆ ಹೋಗೋ ರೂಟಲ್ಲಿ ನಿಯಮ ಕಡೆಗೆ ಹೋಗಿ ಹಾಕ್ಸ್ಕೊಂಡು ಮತ್ತೆ ವಾಪಸ್ ಬರಬೇಕು। ಬಟ್ ಈಗ ಅಲ್ಲಿ ಆನ್ಲೈನ್ವರೆಗೂ ಹೋಗಬೇಕು ಅಂತಂದರೆ ಪೆಟ್ರೋಲ್ ಬೇಕಲ್ಲ, ಅದಕ್ಕೆ ಸೊ ಇಲ್ಲಿ ತಾಕ್ಸೆ ಅಂತ ಸಿಗುತ್ತೆ, ತಾಕ್ಸೆನಲ್ಲಿ ಫುಲ್ ಮಾಡಿಸ್ಕೊಂಡ್ರೆ ಮುಗೀತು ಕತೆ ಆಯಿತಾ। ಸೊ ಇಷ್ಟು ಹೇಳ್ತಾ ಇಲ್ಲಿಂದ ಮತ್ತೆ ನಮ್ಮ ಪಯಣ ಪ್ಯಾಂಗಾಂಗ್ ಲೇಕ್ ಕಡೆಗೆ। ಸೊ ಈಗ ಪ್ಯಾಂಗಾಂಗ್ ಲೇಕ್ ಕಡೆಗೆ ಹೋಗ್ತೀನಿ, ಅಲ್ಲಿ ಎಲ್ಲಿ ಸಿಗುತ್ತೋ ಅಷ್ಟೇ ಅಲ್ಲಿ ಪಟ್ ಅಂತ ಹಾಕ್ಬಿಟ್ಟು ಇವತ್ತು ಪ್ಯಾಂಗಾಂಗ್ ಲೇಕ್ನ ಎಕ್ಸ್ಪ್ಲೋರ್ ಮಾಡೋಣ, ಕರೆಕ್ಟಾ। ಸೊ ಆರಾಮಾಗಿ ತಿರ್ಗಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ಬರೋದಷ್ಟೇ। ಇದೊಂದು ಗಾಡಿ ಕೈ ಕೊಟ್ಟಿದ್ದು ಮಾತ್ರ ಲಾಜಿಕ್ ಹಂಗೆ ಒಂಥರ ಆಗೋಗಿತ್ತು, ಹೆಂಗಪ್ಪ ಮಾಡೋದು ಅಂತ। ಬಟ್ ಅದೇ ನಾನು ಜಾಸ್ತಿ ತಲೆ ಕೆಡ್ಸ್ಕೊಂಡಿರಲಿಲ್ಲ, ಆರಾಮಾಗಿದ್ದೆ, ಅಯ್ಯೋ ಏನೋ ಒಂದಾಗುತ್ತೆ ಬಾಗುರು ಅಂತ। ಕಿಧರ್ ಜಾ ರಹಾ ಹೈ ಭಯ್ಯ? ಓಕೆ ಲೆಟ್ಸ್ ಮೂವ್। ಇದೇನು ಗುರು ಇದು ಈ ಥರ ಆಯ್ತೈತೆ, ಮತ್ತೆ ಶಾಪ್ ಆಗೋಯ್ತು, ಥೂ ತೀರಕ್ಕೆ ಬಡವ। ಇದೇನು ಇದಕ್ಕೇನು ಆಲ್ಟಿಟ್ಯೂಡ್ ಸಿಕ್ನೆಸ್ ಬರುತ್ತಾ ಅಂತ ಈ ಗಾಡಿಗೆ? ಕರೆಕ್ಟಾಗಿ 3 Idiots ಫಿಲಮ್ ಶೂಟ್ ನಡೆದಂಥ ಜಾಗದಲ್ಲೇ ಆಫ್ ಆಗಬೇಕಾ? 2 ಸಲ ಹಿಂಗೆ ಆಫ್ ಆದರೆ ಏನು ಕತೆ ನಂದು? ಗಾಡಿ ಸರ್ರೆ ಕೈ ಕೊಡ್ತಾಯಿದೆ ಇವತ್ತು, ಹಿಂಗಾದರೆ ಕಷ್ಟ, ಬಹುತ್ ಕಷ್ಟ। ಫೈನಲಿ ಗಾಡಿ ರೆಡಿ ಆಯಿತು। ಸೊ ಅದೇನಿಲ್ಲ, ಟರ್ಮಿನಲ್ ಒಂದು ಸ್ವಲ್ಪ ಎಲ್ಲ ಒಂಥರ ಧೂಳು ಅವೆಲ್ಲ ಕೂತ್ಬಿಟ್ಟಿತ್ತು, ಮತ್ತು ಅದು ಒಂಥರ ಮಂದ ಥರ ಆಗೋಗಿತ್ತು। ಸೊ ಅದನ್ನು ತಗೊಂಡು ಒಂದು ಕಲ್ಲಲ್ಲಿ ಉಜ್ಜಿ ಮತ್ತೆ ಕನೆಕ್ಟ್ ಮಾಡಿದೆ, ಸರಿ ಹೋಯಿತು। ಅದೊಂದು ನೋಡ್ಕೊಂಡು ಬರಬೇಕಿತ್ತು ಆ್ಯಕ್ಚುಲಿ, ನೀವು ಅಷ್ಟೇ ನೆಕ್ಸ್ಟ್ ಸಲ ಏನಾದರೂ ಹಂಗೆ ಬರಬೇಕಾದ್ರೆ ಆ ಥರ ನೋಡ್ಕೊಂಬನ್ನಿ। ಎಸ್ ಫೈನಲಿ ಸಕ್ಸಸ್, ಪುಣ್ಯಕ್ಕೆ ಸ್ಟಾರ್ಟ್ ಆಗಿದೆ। ಈಗ ನೋಡೋಣ ಏನಾಗುತ್ತೆ ಅಂತ ನೆಕ್ಸ್ಟು। ಮತ್ತಲ್ಲಿ ಇಲ್ಲಿಗೆ ಹೋದಾಗಲೂ ಹಿಂಗೆ ಆಗ್ಬಿಡುತ್ತಾ ಏನೋ ಗೊತ್ತಿಲ್ಲ, ಅದನ್ನು ನೋಡ್ಕೊಬೇಕು। ಬಟ್ ಲೇಕ್ ವ್ಯೂ ನೋಡಿ ಸಾಕಾಗಿದೆ, ಅದೇ ಹೇಳಿದ್ನಲ್ಲ ಇಲ್ಲಿಂದ ಒಂದು 30 ಕಿಲೋಮೀಟ್ರ್ವರೆಗೂ ಹಿಂಗೆ ಇರುತ್ತೆ, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದು। ಸೊ ಹಂಗೆ ನೋಡ್ಕೊಂಡು ಹೋಗೋದು ಇದನ್ನು। ಇಲ್ಲೊಂದು ಇದೆಯಲ್ಲ ಇಲ್ಲಿ, ಇದೇ ಅನಿಸುತ್ತೆ ಸುಮನ್ ಅವರು ಉಳಿದಿದ್ದು, ಯಾರೂ ಇಲ್ಲ। भैया स्टे है स्टे नहीं है, किधर मिलता है स्टे? उधर मिल जाएगा। आपका फुल हो गया? ये आपका है ना? हमारा 2 बाइकर आया था कल, वो सजेस्ट किया मेरे को इधर आने के लिए।
उधर मिल जाएगा ना? ठीक है, धन्यवाद भैया। स्टे है एक आदमी का कितना है? डिनर ब्रेकफास्ट इंक्लूड रहेगा सर। हाँ डिनर ब्रेकफास्ट ठीक है, कितना? 15 तो ज़्यादा हो गया। मेरा फ्रेंड्स लोग आ गया इधर। अभी तो कोई नहीं है। हाँ कल 1-2 बाइक आया था ना। हाँ वही सजेस्ट किया। ठीक है, कितना है? हाँ 15 तो ज़्यादा हो गया भैया। सिंगल आप बैठोगे रूम भी निकल जाएगा, ऐसे 2 लोगों को बैठा लेंगे तो 2500 निकल जाएगा। क्या 2 लोग होते हैं हाँ 2000 का ठीक है जी। ठीक है और सिंगल हो आप, हाँ रूम भी जाएगा। ओके सिंगल हो गए हाँ ठीक है 1200 करके दे दीजिए। 1200। हाँ पक्का रेट। ठीक है, थैंक यू। गाड़ी तो लगेज लेना है ना? कौन सी रूम है? वो रूम है। ये रूम का लिया 781 बुकिंग है। ಓಕೆ ಸೊ ರೂಮಿಗೆ ಬಂದು ಉಳ್ಕೊಂಡೆ. ಸೊ ಇದೇ ನಾನು ಪ್ಯಾಂಗಾಂಗ್ ಲೇಕಲ್ಲಿ ಮಾಡ್ಕೊಂಡಿರ್ತಕ್ಕಂಥ ರೂಮು. ನಿಮಗೆ 1500 ರೂಪಾಯಿ ಹೇಳ್ತಾರೆ ಒಬ್ಬರಿಗೆ. ಇಬ್ಬರು ಇತ್ತು ಅಂತಂದರೆ 1000 ಹೇಳ್ತಾರೆ. ಇಲ್ಲೇನು ಅಂತಂದರೆ ವಿತ್ ಫುಡ್ಡು ಸಿಗುತ್ತೆ. ಸೊ ನೀವು ನೋಡ್ತು ಅಂತಂದರೆ ಇಲ್ಲಿ ನೋಡಿ ಒಂದೊಂದು ಈ ಥರ ಇಟ್ಟಿರ್ತಾರೆ. ಸೊ ಇಲ್ಲಿ ನಮ್ಮ ಗಾಡಿನ ಸ್ಟಾಪ್ ಮಾಡಿದ್ದೀವಿ. ಅದು ಕಿಚನ್ ಆಗಿರುತ್ತೆ. ಸೊ ಅವರು ಹೇಳೋ ಟೈಮಲ್ಲಿ ಕಿಚನ್ಗೆ ಒಳಗಡೆಗೆ ಹೋಗಿ ನಾವು ಫುಡ್ಡನ್ನು ಸೇವಿಸಬೇಕು. ಸೊ ಇಲ್ಲಿ ಸ್ಟ್ರೈಟಲ್ಲಿ ನಾವು ನೋಡ್ತಾ ಇರೋದು ಪ್ಯಾಂಗಾಂಗ್ ಲೇಕು. ಇದು ಆ್ಯಕ್ಚುಲಿ ಶುರು ಆಗೋ ಟೈಮಲ್ಲಿ ನಾವಿದ್ದೀವಿ ಇವಾಗ. ಇನ್ನೂ ನಿಮಗೆ ಆಲ್ಮೋಸ್ಟ್ 20-25 ಕಿಲೋಮೀಟ್ರ್ ಹೋಗುತ್ತೆ. ಅದು ಹೋಗ್ತಾ ನಾಳೆ ನಾವು ನೋಡ್ತಾ ಎಂಜಾಯ್ ಮಾಡ್ತಾ ಹೋಗೋಣ. ಆದರೆ ನಾವು ಸಂಜೆಗೆ ಈಗ ಅಂದರೆ ಒಂದು ಸ್ವಲ್ಪ ಹೊತ್ತಿಗೆ ಇಲ್ಲಿ ಕೆಳಗಡೆ ಹೋಗೋಣ. ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆಯಾ ಅಲ್ಲಿ? ಸೊ ಅಲ್ಲಿಗೆ ಹೋಯ್ತು ಅಂತಂದರೆ ನಮಗೆ ಕ್ಲೀನಾಗಿ ವ್ಯೂ ಕಾಣಿಸುತ್ತೆ ಪ್ಯಾಂಗಾಂಗ್ ಲೇಕ್ದು. ಒಂದು ರೌಂಡು ನೋಡ್ಕೊಂಡು ಬರೋಣ ಆಯಿತಾ? ಇಷ್ಟು ಹೇಳ್ತಾ ಇವತ್ತಿನ ನಮ್ಮ ಪಯಣ ಇಲ್ಲಿವರೆಗೂ ಇತ್ತು. ಸೊ ಅಲ್ಲಿ ಹೋಗಿ ಅದಾದಮೇಲೆ ಅಲ್ಲಿ ಪ್ಯಾಂಗಾಂಗ್ ಲೇಕ್ನ ನೋಡ್ಕೊಂಡು ವಾಪಸ್ ಬರೋಣ. ಓಕೆನಾ? ಬಾಯ್. ಎಸ್. ಸೊ ಈಗ ಒಂದು ಟೀ ಹೇಳಿದ್ದೀನಿ. ನನಗೆ ಇದೊಂದು ಅಭ್ಯಾಸ, ಎಲ್ಲೇ ಹೋದ್ರೂ ಟೀ ಕುಡಿಬೇಕು ಅನ್ನೋದು. ಸೊ ಹಾಗಾಗಿ ಟೀ ಹೇಳಿದ್ದೀನಿ, ಟೀ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಲ್ರೆಡಿ ಕಿತ್ತಳಿ ಕಿರಣ್ ಸ್ಟಿಕ್ಕರ್ನ ಆಲ್ರೆಡಿ ನಾವಿಲ್ಲಿ ಅಂಟಿಸಿದ್ದೀವಿ. ಸೊ ಇಲ್ಲಿ ಬಂದು ಹೋಗಿದ್ದೀನಿ ಅನ್ನೋ ಗುರುತಿಗೆ. ಸೊ ಇದು ಕಿಚನ್ ಆಗಿರುತ್ತೆ. ಕಿಚನ್ ನೋಡಿ ಈ ಥರ ಇರುತ್ತೆ. ಓಕೆನಾ? ಸಿಕ್ಕಾಬಟ್ಟೆ ಚಳಿ ಆಗುತ್ತಂತೆ. ಇದು ಫುಡ್ಡು ಇಡೋವಂಥ ಜಾಗ. ಹಾಯ್ ಭಯ್ಯ. ಸೊ ಇವರೇನೆ ಈ ಹೋಟ್ಲವರು. ಸೊ ಪಾಪ ಕಡಿಮೆಗೆ ಮಾಡಿಕೊಟ್ರು, ಏನು ತೊಂದರೆ ಇಲ್ಲ. ಸೊ ರಾತ್ में कितना बजे को आना चाहिए खाने के लिए? 8:30 मतलब 8:30 और सुबह 8:30 सेम है ना? ठीक है। और सुबह हम इधर से आनले निकलना तो कितना बजे को निकलना है इधर से? जितना जल्दी मतलब 8 साढ़े 8 9 बजे तक आप निकलना। ओके, वो सेफ है। लेट हो जाएगा तो प्रॉब्लम होता है। इधर से आनले कितना किलोमीटर है? यहाँ से 250 250 किलोमीटर। रोड कैसा है? रोड अच्छा है, 80% अच्छा है, मतलब खराब खराब नहीं, एकदम अच्छा है। ऐसा ले से आए आप, यस वैसा ही है। वैसा ही है। ठीक है, ಥ್ಯಾಂಕ್ ಯು ಭಯ್ಯ. ಸೊ ಇದಿಷ್ಟು ಮಾಹಿತಿಗಳು. ಸೊ ರೋಡ್ದೇನು ಟೆನ್ಷನ್ ಇಲ್ಲ ಅಂತೆ, ಆರಾಮಾಗಿದೆ, ನೀವು ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ನಾನೇನು ಮಾಡ್ತೀನಿ ಅಂತಂದರೆ ಇವಾಗ ಒಂದು ಟೀ ಕುಡ್ಕೊಂಡು ಇಲ್ಲಿಂದ ಸೀದಾ ಪ್ಯಾಂಗಾಂಗ್ ಲೇಕ್ನ ಒಂದು ವ್ಯೂ ನೋಡ್ಕೊಂಬರ್ತೀನಿ ಅಷ್ಟೇ. ಹೆಚ್ಚು ಇಲ್ಲ ಕಮ್ಮಿ ಇಲ್ಲ. ಅಚ್ಚಾ, ನಿಮ್ಮಲ್ಲಿ ಮನೇಲಿ ಕೂತಿರೋರಿಗೆ ಎಷ್ಟು ಜನಕ್ಕೆ ಅನಿಸಿರಲ್ಲ ಎಂಜಾಯ್ ಮಾಡ್ತಾವನಲ್ಲ ಒಬ್ಬೊಬ್ಬನೇ ಅಂತ. ನನಗೂ ಇದೆಲ್ಲ ತುಂಬ ದಿನದ ಆಸೆ ಆಯಿತಾ, ಈ ಥರ ಎಲ್ಲ ಮಾಡಬೇಕು ಅಂತ. ಬಟ್ ಅದಕ್ಕೆ ಎಫರ್ಟ್ ಎಷ್ಟು ಹಾಕಬೇಕು ಅಂತಂದರೆ ಎಷ್ಟು ಎಫರ್ಟ್ ಹಾಕಬೇಕು ಅಷ್ಟು ಎಫರ್ಟ್ ಹಾಕಿದ್ದೀನಿ. ಅದಕ್ಕೆ ಇವತ್ತು ಇಲ್ಲಿವರೆಗೂ ಬಂದು ನಿಂತಿದ್ದೀನಿ. ಸೊ ನಮ್ಮ ಗಾಡಿನ ಲಂಡನ್ವರೆಗೂ ತಗೊಂಡು ಹೋಗಿ ಅಲ್ಲೆಲ್ಲ ಸುತ್ತಾಡಿಕೊಂಡು ಇವಾಗ ಲಡಾಖ್ನೂ ಕೂಡ ಮಾಡ್ತಾ ಇರೋದು. ಇದು ಈ ಲಡಾಖ್ದು ಒಂಥರ ಸಾಧನೆ ಅನ್ನೋ ಥರನೇ ಫೀಲ್ ಆಗ್ತಿದೆ ನನಗೆ ಲಿಟ್ರಲಿ. ಯಾಕಂದರೆ ರೋಡು ನಾವು ಅಂದ್ಕೊಳ್ಳೋಷ್ಟು ಈಸಿ ಇರೋಲ್ಲ. ಆ ಸ್ಟ್ರಗಲ್ ಮಾಡ್ಕೊಂಡು ಬರೋ ಆ ಫೀಲೇ ಬೇರೆ. ಎಸ್ ನೋಡಿ, ಇವಾಗ ನಾವಿರೋದೇ ಬಂದ್ಬಿಟ್ಟು ಪ್ಯಾಂಗಾಂಗ್ ಲೇಕ್. ಈ ಪ್ಯಾಂಗಾಂಗ್ ಲೇಕ್ ಏನಪ್ಪ ಅಂತಂದರೆ ಇದು ಚೈನಾ ಮತ್ತು ಭಾರತ ಅಂದರೆ ಟಿಬೆಟು ಮತ್ತು ಭಾರತದ ಗಡಿ ಭಾಗದಲ್ಲಿದೆ. ಇದರಲ್ಲಿ 40% ಮಾತ್ರ ನಮ್ಮ ಭಾರತಕ್ಕೆ ಸೇರಿರ್ತಕ್ಕಂಥದ್ದು. ಆಲ್ಮೋಸ್ಟ್ ಒಂದು ಹೆಚ್ಚು ಕಡಿಮೆ 70 ಕಿಲೋಮೀಟ್ರ್ ಇದೆಯಂತೆ ಇದು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಫುಲ್ಲು ಅದೇನೆ, ನಿಮಗೆ ಎಲ್ಲ ಕಡೆ ಕಾಣಿಸೋದು ಅದೇನೆ ಫುಲ್ಲು. ಅಷ್ಟು ದೂರದವರೆಗೂ ಕೂಡ ಈ ನಾವು ಪ್ಯಾಂಗಾಂಗ್ ಲೇಕ್ನ ನೋಡ್ಬೋದಾಗಿರ್ಬೋದು. ಆ್ಯಂಡ್ ಇದು ಟೋಟಲ್ 14,000 ಮೀಟ್ರು ಸಮುದ್ರ ಮಟ್ಟದಿಂದ ಎತ್ತರದಲ್ಲಿದೆ. ಸೊ ಇದು ವಿಶ್ವದಲ್ಲಿರ್ತಕ್ಕಂಥ
ಅತಿ ಎತ್ತರದಲ್ಲಿರ್ತಕ್ಕಂಥ ಉಪ್ಪಿನ ಸರೋವರ ಅನ್ನೋ ಒಂದು ಹೆಸರುವಾಸಿಯಾಗಿ ಕೂಡ ಆಗಿದೆ. ಎಸ್ ನೋಡಿ, ಇದೇ ಜಾಗ ಪ್ಯಾಂಗಾಂಗ್ ಲೇಕು, ನಾವು ನಿಂತಿರ್ತಕ್ಕಂಥ ಜಾಗ. ಸೊ ಇಲ್ಲಿ ಏನಪ್ಪ ಫೇಮಸ್ಸು ಅಂತಂದರೆ ನೋಡಿ, ಆ 3 ಇಡಿಯಟ್ ಫಿಲಮನ್ನು ಕೊನೆಯ ಕ್ಲೈಮ್ಯಾಕ್ಸು ಇಲ್ಲೇ ತೆಗೆದ್ರಲ್ವ. ಸೊ ಹಂಗಾಗಿ ಈ ಜಾಗ ಫುಲ್ಲು ಫೋಟೋ ಬೂತ್ಗೆ ಒಂಥರ ಫೇಮಸ್ ಆಗಿಬಿಟ್ಟಿದೆ. ಆ್ಯಂಡ್ ಎರಡನೇದು, ತುಂಬ ಹಿಂದಿ ಬಾಲಿವುಡ್ ಫಿಲಮ್ಗಳನ್ನ ಇಲ್ಲಿ ಶೂಟ್ ಮಾಡಿರೋದ್ರಿಂದ ಜನ ಅದನ್ನು ನೋಡೋಕ್ಕೆ ಅಂತಲೇ ಬರ್ತಾರೆ. ಎರಡನೇದೇನು ಅಂತಂದರೆ, ಈ ಪ್ಯಾಂಗಾಂಗ್ ಲೇಕು ವಿಶ್ವದ ಅತಿ ಎತ್ತರದ ಆಲ್ಟಿಟ್ಯೂಡಲ್ಲಿರ್ತಕ್ಕಂಥ ಉಪ್ಪಿನ ಸರೋವರ ಅನ್ನೋ ಹೆಸರನ್ನ ಪಡ್ಕೊಂಡಿದೆ. 134 ಕಿಲೋಮೀಟ್ರು ಉದ್ದ ಇರ್ತಕ್ಕಂಥ ಈ ಒಂದು ಪ್ಯಾಂಗಾಂಗ್ ಲೇಕು ಆಲ್ಮೋಸ್ಟ್ ಅದರಲ್ಲಿ ಒಂದು ಭಾಗ ಮಾತ್ರ ಇಂಡಿಯಾಗೆ ಸೇರಿದೆ, ಮಿಕ್ಕಿದ್ದೆಲ್ಲ ಭಾಗ ಚೈನಾಗೆ ಸೇರ್ಕೊಂಡಿದೆ. ಸೊ ಈಗ ನೀವು ನೋಡಿದ್ರೆ ಈ ಕಡೆ ಎಲ್ಲ ಚೈನಾ ಬೆಲ್ಟ್ ಕಾಣೋಕ್ಕೆ ಸಿಗುತ್ತೆ, ಆದರೆ ಅದು ಸುಮಾರು ದೂರ ಹೋಗಬೇಕು 0 ಪಾಯಿಂಟ್ಗೆ. ಬಟ್ ಈ ಲೇಕು 134 ಕಿಲೋಮೀಟ್ರು ಹಿಂಗೆ ಇದೆ, ಉಪ್ಪಿನ ಸರೋವರ. ಬಟ್ ಒಂದು ಅಡ್ವಾಂಟೇಜ್ ಏನು ಅಂತಂದರೆ, ಒಂದು ವಿಶೇಷತೆ ಏನು ಅಂತಂದರೆ, ಯೂಶ್ವಲಿ ಉಪ್ಪಿನ ಸರೋವರಗಳು ಇದಾಗಲ್ಲ, ಅಂದರೆ ಏನೋ ಹೆಪ್ಪುಗಟ್ಟಲ್ಲ. ಬಟ್ ಆದರೆ ಇದು ಹೆಪ್ಪುಗಟ್ಟುತ್ತೆ. ಸೊ ಇದೇ ನೋಡಿ ಪ್ಯಾಂಗಾಂಗ್ ಲೇಕು. ಇನ್ನೂ ಒಂದೇನು ಅಂತಂದರೆ ಇಲ್ಲಿ ವಿಶೇಷವಾದಂಥ ವಿಷಯ, ಈ ಪ್ಯಾಂಗಾಂಗ್ ಲೇಕು ಕಲರ್ನ ಚೇಂಜ್ ಮಾಡುತ್ತೆ. ಸೂರ್ಯನ ಕಿರಣಗಳಿಗೆ ತಕ್ಕಂಗೆ, ಟೈಮಿಗೆ ತಕ್ಕಂಗೆ ನೀಲಿ ಬಣ್ಣ, ಗ್ರೀನ್ ಬಣ್ಣ ಮತ್ತು ಲೈಟ್ ಬ್ಲೂ ಈ ಥರ ಎಲ್ಲವೂ ಕೂಡ ಇದು ಟರ್ನ್ ಆಗುತ್ತೆ. ಬಟ್ ಹೆಂಗಿದೆ ನೋಡಿ, ಕ್ಲಾರಿಟಿ ನೋಡಿ. ಇಲ್ಲಿ ಮೇಲ್ಗಡೆಯಿಂದ ನೋಡಿದ್ರೆ ಕೆಳಗಡೆ ಇರೋ ಕಲ್ಲು ಯಾವುದು ಅಂತ ಹೇಳ್ಬೋದು. ಆಮೇಲೆ ಇಲ್ಲಿಗೆ ಒಂದು ಕಲರ್ ಇದೆ, ಅಲ್ಲೇ ಒಂದು ಕಲರ್ ಇದೆ, ಅಲ್ಲೆಲ್ಲ ನೋಡಿ ಬ್ಲೂಯಿಶ್ ಆಗಿ ಕಾಣಿಸ್ತಾ ಇದೆ. ಇಷ್ಟು ಅದ್ಭುತವಾಗಿರ್ತಕ್ಕಂಥ ಈ ಲೇಕ್ನ ನೋಡೋಕ್ಕೆ ಬರೋಂಥ ರೋಡೇ ಒಂಥರ ಅಡ್ವೆಂಚರಸ್ಸು. ಇವಾಗ ನೋಡಿದ್ರಲ್ಲ ಹೆಂಗೆ ನಾವು ನಡ್ಕೊಂಡು ಬಂದ್ವಿ ಅಂತ. ಬಟ್ ಏನು ಗೊತ್ತಾ, ಬರೋದಕ್ಕೂ ಹೊರತಾಗಿರುತ್ತೆ. ಆದರೆ ಸಿಕ್ಕಾಪಟ್ಟಿ ಚಳಿ ಇದೆ, ನೀವೆಲ್ಲ ಪ್ರಿಪೇರ್ ಮಾಡ್ಕೊಂಡು ಬರಬೇಕು. ಲೋ ಆಕ್ಸಿಜನ್ ಇದೆ, 14,000 ಅಡಿ ಸಮುದ್ರ ಮಟ್ಟದಿಂದ ಎತ್ತರದಲ್ಲಿರೋದ್ರಿಂದ ಈ ಪ್ರಾಬ್ಲಮ್ ಎಲ್ಲ ನೀವು ಫೇಸ್ ಮಾಡಲೇಬೇಕಾಗತ್ತೆ. ಸೊ ನಾವು ಹಂಗೆ ಒಂಚೂರು ಟೇಸ್ಟ್ ಮಾಡಿ ನೋಡೋಣ ಇದನ್ನು. ಉಪ್ಪಿನ ಸರೋವರ ಇಲ್ಲಿಗೆ ಹೆಂಗೆ ಬಂತು ಉಪ್ಪಿನ ಸರೋವರ ಅನ್ನೋದೇ ನನಗೆ ಡೌಟು ಅಲ್ಲ. ತೀರಾ ಉಪ್ಪಿಲ್ಲ, ಲೈಟಾಗಿ ಉಪ್ಪಿದೆ. ಈಗ ನಮ್ಮ ಸಮುದ್ರದಲ್ಲಿ ನಾವು ಕುಡಿದ್ರೆ ಎಷ್ಟು ಉಪ್ಪು ಹೊಡಿಯುತ್ತಲ್ಲ ಅಷ್ಟೆಲ್ಲ ಉಪ್ಪಿಲ್ಲ, ನಾರ್ಮಲ್ ಉಪ್ಪಾಗಿದೆ. ಬಟ್ ಚೆನ್ನಾಗಿದೆ, ಕುಡಿಬೋದು ಎಮರ್ಜೆನ್ಸಿಗೆ, ಏನು ತೊಂದರೆ ಇಲ್ಲ. ಬಟ್ ಕಟಿ ಅಂತೈತೆ, ಕೈಯೆಲ್ಲ ಆಲ್ರೆಡಿ ಫ್ರೀಸು.